ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ. ನಂಗೆ ಏನು ಕಾಣಿಸ್ತಾ ಇಲ್ಲ ಮಾತ್ರ. ಇದು ಸ್ಕ್ರೀನ್ ನೀವು ಶೇರ್ ಮಾಡ್ತಾ ಇದ್ದೀರಾ? ಹಾ. ಓಕೆ, ಸ್ಟಾಪ್ ಮಾಡ್ಲಾ? ಇಲ್ಲ ಇಲ್ಲ, ಇರ್ಲಿ, ಪರವಾಗಿಲ್ಲ. ಇವದು ಎಲ್ಲಿ ಮಿಸ್ಟೇಕ್ ಅಂತ ಹೇಳ್ತೀನಿ ಅಂತ ಹೇಳಿದ್ರಲ್ವಾ? ಹಾ, ಅದು ಅದಕ್ಕೋಸ್ಕರ ಇದರಲ್ಲಿ ಮೊದಲನೇದು ಶ್ರೀಮದ್ ಭಗವದ್ಗೀತಾ ವಿಸರ್ಗ ಒಂದು ತೆಗಿಬೇಕು ಮೇಡಮ್. ವಿಸರ್ಗ ತೆಗಿಬೇಕಾ? ಓಕೆ, ತಾ ಬಂದಾಗ ವಿಸರ್ಗ ಬರಲ್ಲ, ದೀರ್ಘ ಬಂದಾಗ. ಓಕೆ, ಇಲ್ಲ, ಬರ್ತದೆ. ಏಕವಚನದಲ್ಲಿ ಭಗವದ್ಗೀತಾ ಆಕಾರ ಅಂತ ಏಕವಚನ ಬರ್ತದೆ. ಬಹುವಚನ ಈಗ ಶಾಲಾ, ಶಾಲೆ, ಶಾಲಾಹ. ಓಕೆ, ಬಹುವಚನದಲ್ಲಿ ವಿಸರ್ಗ ಇರ್ತದೆ, ಆದ್ರೆ ಏಕವಚನದಲ್ಲಿ ವಿಸರ್ಗ ಇರುವುದಿಲ್ಲ. ಸೊ ಭಗವದ್ಗೀತಾ ವಿಸರ್ಗ ತೆಗಿಬೇಕಷ್ಟೇ. ಓಕೆ, ನಾನು ಕನ್ನಡ ಟೈಪಿಂಗ್ ಕಲಿತಾ ಇದ್ದೇನೆ, ಸ್ವಲ್ಪ ನೀವು ಪರವಾಗಿಲ್ಲ. ಮಾಡ್ತೀರಾ ಮೇಡಮ್? ಏನ್ ಹೇಳಿ? ನುಡಿ ಸಾಫ್ಟ್ವೇರ್ ಅಲ್ಲಿ ಮಾಡ್ತೀರಾ? ಇಲ್ಲ, ನಾನು ಬರಹ ಅದನ್ನು ಇಮಿಡಿಯೇಟ್ಲಿ ಆಟೋಮೆಟಿಕ್ ಆಗಿ ನುಡಿಗೆ ಕನ್ವರ್ಟ್ ಮಾಡಬಹುದು. ನುಡಿನೂ ಬರ್ತದೆ ನನ್ಗೆ. ನಾನು ಬರಹದಲ್ಲಿ ತುಂಬಾ ಸ್ಪೀಡ್ ಇದೆ ನಂದು. ನಾನು ಅಂದ್ರೆ DTP ಕೋರ್ಸ್ ಮಾಡಿದ್ದೆ. ಸರಿ. ಭಗವದ್ಗೀತಾ ವಿಸರ್ಗ ತೆಗೆದೆ. ಅದಾದ ನಂತರ ಇಲ್ಲಿ ಮಾಯೆಗೆ ಅಂತ ಇದೆಯಲ್ಲ, ಅದು ಅದ್ವೈತಿಗಳು, ಹೀಗಾಗಿ ಅದ್ವೈತಿಗಳು 3 ಪ್ರಕಾರದ ಅಸ್ತಿತ್ವವನ್ನು ಪರಿಕಲ್ಪಿಸಿದ್ದಾರೆ ಅನ್ನೋದು ಸರಿಯಾಗ್ತದೆ. ಓಕೆ, ಹೀಗಾಗಿ ಅದ್ವೈತಿಗಳು ಮಾಯೆಗೆ 3 ಪ್ರಕಾರ. ಮಾಯೆಗೆ ಅಲ್ಲ, ಮಾಯೆಗೆ ಬೇಡ. ಓಕೆ, ಹಾಗಾದ್ರೆ ಯಾವುದಕ್ಕೆ 3 ಪ್ರಕಾರ ಅಂತ ಇದು ಕಲ್ಪಿಸಿದ್ದವರು? 3 ಸತ್ಯ ಎಂಬುದು ಒಪ್ಕೊಳ್ತಾರೆ. ವಸ್ತುತಃ ಇಲ್ಲಿ ಒಂದು ಲಕ್ಷಣವನ್ನ ಹೇಳಲಾಗ್ತದೆ. ಸತ್ ಚೇತ್ ನ ಬಾಧ್ಯೇತ, ಅಸತ್ ಚೇತ್ ನ ಪ್ರತೀಯೇತ. ಅದನ್ನ ಇಲ್ಲೇ ಬರೀಲ್ಲ ನಾನು. ಅಲ್ಲ, ನನ್ನ ಸಂದೇಶ ಅಂದ್ರೆ
ಮಾಯೆಗೆ ಈ ಮೂರು ಅಸ್ತಿತ್ವವನ್ನು ಪರಿಕಲ್ಪಿಸಿಲ್ಲ ಆಯ್ತಾ ಅದ್ವೈತಿಗಳು. ಹಾಗಾದ್ರೆ ಈ ಮೂರು ಅಸ್ತಿತ್ವವನ್ನು ಯಾವುದಕ್ಕೆ ಪರಿಕಲ್ಪಿಸಿದ್ದಾರೆ? ಯಾವುದಕ್ಕೂ ಅಲ್ಲ, ಸುಮ್ಮನೆ ಈ ಮೂರು ಅಸ್ತಿತ್ವ ಇದೆ ಅಂತ ಒಪ್ಕೊಂಡಿದ್ದಾರೆ. ಮೂರು ಅಸ್ತಿತ್ವ ಒಂದು ಈಗ ಪಾರಮಾರ್ಥಿಕ ಸತ್ತ ಅಂತ ಏನಿದೆ ಅದು ನಿತ್ಯ ಸತ್ಯ. ಅದು ಇನ್ನು ವ್ಯಾವಹಾರಿಕ ಸತ್ತ ಪಾರಮಾರ್ಥಿಕ ಸತ್ತ ಆಗುವವರೆಗೆ ಅದು ಸತ್ಯ. ಅದೇ ತರನೇ ಪ್ರಾತಿಭಾಸಿಕ ಸತ್ಯವೂ ಕೂಡ ಹೌದು. ಸೊ ಈ ಮೂರು ತರದ ಅಸ್ತಿತ್ವದಲ್ಲಿ ಮಾಯೆ ಇರುವಂತದ್ದು ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ ಸತ್ವದಲ್ಲಿ ಮಾತ್ರ. ಪಾರಮಾರ್ಥಿಕ ಸತ್ಯಕ್ಕೆ ಮಾಯೆ ಬರುವುದಿಲ್ಲ. ಓಕೆ. ಸೊ ಅದೊಂದು ಚೇಂಜ್ ಆಗ್ತದೆ. ಹಾಗಾದ್ರೆ ಎರಡನೇದ್ರಲ್ಲಿ ವ್ಯಾವಹಾರಿಕ ಸತ್ತ ಅಂತ ಕೊಟ್ಟಿದ್ದೀರಲ್ಲ, ಅದರಲ್ಲಿ ಇದರ ಅಸ್ತಿತ್ವ ಕಾಣುವುದು ಪ್ರಾತಿಭಾಸಿಕ ಸತ್ತ ಕೊನೆಯಾಗುವಾಗ. ಇಲ್ಲ ಇಲ್ಲ. ಈಗ ಉದಾಹರಣೆಗೆ ವ್ಯಾವಹಾರಿಕ ಸತ್ತ, ಈಗ ಪುಸ್ತಕ ಇದೆ, ಈ ಪುಸ್ತಕ ವ್ಯಾವಹಾರಿಕ ಸತ್ತ. ಪುಸ್ತಕಕ್ಕೆ ವ್ಯಾವಹಾರಿಕ ಸತ್ತ, ವ್ಯವಹಾರದಲ್ಲಿ ನಾವು ಪುಸ್ತಕವನ್ನು ಬಳಸ್ತೇವೆ. ಸೊ ವ್ಯಾವಹಾರಿಕ ಸತ್ತ ಅನ್ನುವಂಥದ್ದು ಈ ಕಾಲದಲ್ಲಿ ಅಂದ್ರೆ ವರ್ತಮಾನ ಕಾಲದಲ್ಲಿ ನಮ್ಗೆ ಅನುಭವಕ್ಕೆ ಗೋಚರವಾಗುವಂತಹ, ಪಂಚೇಂದ್ರಿಯಕ್ಕೆ ಗೋಚರವಾಗುವಂತಹ ಒಂದು ಸತ್ತ ಅಥವಾ ಅಸ್ತಿತ್ವ. ಹಾಗಾದ್ರೆ ಪ್ರಾತಿಭಾಸಿಕ ಮಾತ್ರ ಕೊನೆಯಾಗುವುದು ವ್ಯಾವಹಾರಿಕ ಬರುವಾಗ. ವ್ಯಾವಹಾರಿಕ ಸತ್ತವು ಕೊನೆಯಾಗುವುದು ಪಾರಮಾರ್ಥಿಕ ಸತ್ತ ಬಂದಾಗ. ಸರಿ. ಆಮೇಲೆ ಈ ಮೂರು ಪ್ರಕಾರಗಳ ಮೂಲಕ ಮಾಯೆಯನ್ನು ವಿವರಿಸಿದ್ದಾರೆ ಅನ್ನೋ ಬದಲು ಅಸ್ತಿತ್ವವನ್ನು ಅಂತ ಮಾಡ್ಕೊಳ್ಬಹುದು ಅಂತ. ಮೂರು ಪ್ರಕಾರದ ಅಸ್ತಿತ್ವವನ್ನು ವಿವರಿಸಿದ್ದಾರೆ. ಸತ್ತ ಅನ್ನೋ ಶಬ್ದಕ್ಕೆ ಅಸ್ತಿತ್ವ ಅಂತ ಅರ್ಥ. ಅಲ್ಲ, ಈಗ ಪ್ರಾತಿಭಾಸಿಕ ಸತ್ತ ಕೊನೆಯಾಗುವುದು ವ್ಯಾವಹಾರಿಕ ಸತ್ತ ಬರುವಾಗ. ಸರಿ. ವ್ಯಾವಹಾರಿಕ ಸತ್ಯದ ಅಸ್ತಿತ್ವ ಇರುವುದು ಪ್ರಾತಿಭಾಸಿಕ ಕೊನೆಯಾಗುವಾಗ ಅಲ್ಲ. ಈಗ ಗೊತ್ತಾಯ್ತು. ಸೊ ಈ ಮೂರು ಪ್ರಕಾರ ಅಸ್ತಿತ್ವವನ್ನು ವಿವರಿಸುತ್ತಾರೆ. ಅಸ್ತಿತ್ವವನ್ನು, ಇರುವಿಕೆಯನ್ನು ವಿವರಿಸುತ್ತಾರೆ. ಹಾಗೆ ಇನ್ನು ಮುಂದೆ ಇದೊಂದು ಸಣ್ಣ ಟೈಪಿಂಗ್ ಸಮಲೋಷ್ಟಾಶ್ಮ ಶ್ಮ ಆಗ್ಬೇಕದು. ಹೌದು, ನಂದು ಶನೇ ಅಲ್ವಾ ಸಮಲೋಷ್ಟಾಶ್ಮ ಅಂದ್ರೆ? ಶಕಾರ, ಶಂಕರ ಶ. ಸರಿ. ಶ್ರುತಿ ಪ್ರಸ್ಥಾನ ಈಶಕೇನ. ಮಿಕ್ಕಿದ್ದೆಲ್ಲ ಇಲ್ಲಿ ಅಧಿಯಜ್ಞಿಕ ಅರ್ಥ ಅನ್ನೋದ್ರಲ್ಲಿ ಆದಿಯಜ್ಞಿಕ ಆದಿಯಜ್ಞಿಕ ಅರ್ಥ ಯಜ್ಞದ ಮೂಲಕ ವೇದವನ್ನು ತಿಳಿಯುವುದು ಅಂತ ಬರೆದಿದ್ದೀವಿ. ಅದು ಸ್ವಲ್ಪ ಪರಿಷ್ಕಾರ ಆಗ್ಬೇಕು ಅಂತ ಕಾಣ್ತದೆ. ವೇದಾರ್ಥದ ಸಾರವು ಯಜ್ಞ ಅಥವಾ ಯಜ್ಞದ ಮೂಲಕ ಅನ್ನೋದಕ್ಕಿಂತ ಯಜ್ಞದ ದೃಷ್ಟಿಯಿಂದ, ನೀವು ಅದೇ ಅರ್ಥದಲ್ಲಿ ಬರ್ತಿದ್ದೀರಾ ಅಂತ ಕಾಣ್ತದೆ. ಯಜ್ಞದ ದೃಷ್ಟಿಯಿಂದ ವೇದವನ್ನು ತಿಳಿಯುವುದು. ಸರಿ. ಅರವಿಂದ ಘೋಷರು ಅದು ದೊಡ್ಡ ಹಾಗೆ ಸನಾತನ ಅನ್ನುವಂಥಲ್ಲಿ ನಕಾರವನ್ನು ಜೋಡಿಸ್ಬೇಕು. ಉತ್ತಮ. ಇಡೀ ಚರ್ಚೆಯ ಸಂಪೂರ್ಣ ಅಂಶವನ್ನ ಪಾಯಿಂಟ್ ಟು ಪಾಯಿಂಟ್, ಒಂದು ಪಾಯಿಂಟ್ ಬಿಡದ ಹಾಗೆ ಸಂಪೂರ್ಣವಾಗಿ ಅದಂದ್ರೆ ರೀಕಾಲ್ ಆಗಕ್ಕೆ ಈಸಿ ಆಗತ್ತೆ. ಈಗ ನಾನು ಪಾಠ ಓದುವಾಗ
ಹಿಂದೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪ್ರತಿ ಸಲ ವಿಡಿಯೋ ನೋಡ್ಲಿಕ್ಕೆ ಆಗಲ್ವಲ್ಲ. ಇದೊಂದು ಇದ್ಬಿಟ್ರೆ ಕರೆಕ್ಟ್ ಆಗಿ ನಾನು ಅದನ್ನ ಮತ್ತೆ ಮುಂದೆ ಯಾವ್ದಕ್ಕಾದ್ರೂ ರೆಫರೆನ್ಸಿಗೂ ಇದನ್ನ ನಾನು ಯೂಸ್ ಮಾಡಬಹುದು, ಪ್ರಿಂಟ್ ಮಾಡಿ ಇಟ್ಕೊಂಡು. ಖಂಡಿತ ಸಮೀಚೀನ. ಮುಂದುವರಿಯೋಣ. ಸರಿ ಸರ್. ನಾರಾಯಣ ಪರೋ ವ್ಯಕ್ತಾತ್ ಅಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ನೀವು ಕನ್ನಡ ಟೆಕ್ಸ್ಟ್ ಅನ್ನ ಕಳಿಸಿದ್ದೀರಿ, ಅದನ್ನೇ ಡಿಸ್ಪ್ಲೇ ಮಾಡ್ಲಾ ಅಥವಾ ಇದನ್ನೇ ಇದಿರ್ಲಾ? ನಿಮ್ಗೆ ಯಾವ್ದು ಹೇಳಿಕೊಡ್ಲಿಕ್ಕೆ ಸುಲಭ ಆಗತ್ತೆ ಅದನ್ನ ಹಾಕಿ. ಅಲ್ಲ, ನಾನು ಇದನ್ನೇ ಬಳಸ್ಕೊಳ್ಬಹುದು ಅಂತ ಕಾಣ್ತದೆ. ಯಾಕಂದ್ರೆ ಅಲ್ಲಿ ಕನ್ನಡ ಟೆಕ್ಸ್ಟ್ ಅಲ್ಲಿ ಪದವಿಭಾಗದ ಒಂದ್ ಸ್ವಲ್ಪ ಸಮಸ್ಯೆ ಇದೆ. ಹಾಗಾದ್ರೆ ಇದೇ ಆಗ್ಬಹುದು, ತೊಂದ್ರೆ ಇಲ್ಲ. ನಾನು ಇದನ್ನು ಕೇಳ್ಕೊಂಡು ಅದನ್ನು ಓದ್ತೀನಿ. ಸರಿ, ಅವಾಗ ನಂಗೆ ನಿಮ್ಗೆ ಈ ಲಿಪಿ ಅಂದ್ರೆ ದೇವನಾಗರಿ ಲಿಪಿ ತೊಂದ್ರೆ ಆಗೋದಿಲ್ಲ. ತೊಂದರೆ ಆಗೋದಿಲ್ಲ. ಹಿಂದಿ ಇದ್ದದ್ರಿಂದ ನಂಗೆ. ಸ ಭಗವಾನ್ ಸೃಷ್ಟ್ವಾ ಇದಂ ಜಗತ್ ತಸ್ಯ ಚ ಸ್ಥಿತಿಂ ಚಿಕೀರ್ಷುಃ ಮರೀಚ್ಯಾದೀನ್ ಅಗ್ರೇ ಸೃಷ್ಟ್ವಾ ಪ್ರಜಾಪತೀನ್ ಪ್ರವೃತ್ತಿಲಕ್ಷಣಂ ಧರ್ಮಂ ಗ್ರಾಹಯಾಮಾಸ ವೇದೋಕ್ತಂ. ಇಲ್ಲಿ ವಾಕ್ಯಶಃ ನಾವು ಚರ್ಚೆಗೆ ತಗೋಣ. ಸಹ ಭಗವಾನ್, ಸಹನ ಅದು ಸನ, ಸಹ ಮತ್ತು ಸ ಎರಡು ಒಂದೇ ಅರ್ಥ. ಏತತ್ವದೋಹು ಸುಲೋಪಃ ಅಕೋರೈನ್ ಸಮಾಸೇ ಹಲಿ ಎನ್ನುವಂತಹ ಒಂದು ಸೂತ್ರ ಇದೆ, ಪಾಣಿನಿಯ ಸೂತ್ರ. ಅದರ ಪ್ರಕಾರ ಅಲ್ಲ, ನಿಮ್ಗೆ ಮಾಹಿತಿ ಕೊಟ್ಟೆ. ಅದರ ಪ್ರಕಾರ ಸಹ ಅನ್ನುವಂಥದ್ದು ಸ ಅಂತ ವಿಸರ್ಗರಹಿತವಾಗಿ ನಾವು ಬಳಸ್ತೀವಿ. ಸ ಭಗವಾನ್ ಯಾವುದು? ಇದು ಸ ಭಗವಾನ್ ಇಲ್ಲ ಇಲ್ಲ, ಇದೆಲ್ಲ ಭಾಷ್ಯ. ಭಾಷ್ಯ. ಇದು ಇಲ್ಲಿಂದ ಆರಂಭ ಆಗಿ ಅಂದ್ರೆ ಮಂಗಲ ಶ್ಲೋಕದ ನಂತರದಲ್ಲಿ ಇದು ಉಪೋದ್ಘಾತ ಭಾಷ್ಯ ಅಂತ ಪ್ರಸಿದ್ಧಿ. ಎಂತ ಭಾಷ್ಯ ಸರ್? ಇನ್ನೊಂದ್ಸಲ ಬರುತ್ತೆ. ಉಪೋದ್ಘಾತ ಭಾಷ್ಯ. ಉಪೋದ್ಘಾತ ಓಕೆ. ಉಪೋದ್ಘಾತ ಭಾಷ್ಯ ಅಂತ ಪ್ರಸಿದ್ಧಿ. ಅಂದ್ರೆ ಪೀಠಿಕೆ ರೂಪದಲ್ಲಿ ಇಡೀ ಭಗವದ್ಗೀತೆಯ ವಿಚಾರವನ್ನ ಕೆಲವೇ ವಾಕ್ಯಗಳಲ್ಲಿ ಶಂಕರಾಚಾರ್ಯರು ಸಂಗ್ರಹಿಸಿದ್ದಾರೆ. ಅದರಲ್ಲಿ ಆರಂಭದ ಈ ಭಾಗ ಏನಿದೆ ಇದು ತುಂಬಾ ಮಹತ್ವದ್ದು. ಯಾಕಂದ್ರೆ ಇದರಲ್ಲಿ ಶಂಕರಾಚಾರ್ಯರ ವಿಚಾರಗಳು ಸೇರ್ಕೊಂಡಿದೆ ಮತ್ತು ಭಗವದ್ಗೀತೆಯ ಸ್ಥೂಲವಾದಂತಹ ತಾತ್ಪರ್ಯವೂ ಸೇರ್ಕೊಂಡಿದೆ. ಈ ಎರಡು ಅಂಶಗಳು ಸೇರ್ಕೊಂಡಿರೋದ್ರಿಂದ ಉಪೋದ್ಘಾತ ಭಾಷ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ, ಮಹತ್ವವನ್ನ ಕೊಡಲಾಗಿದೆ. ಸ ಭಗವಾನ್, ಶಂಕರರ ಅಭಿಪ್ರಾಯವು ಇದರಲ್ಲಿ ಬಂದಿದೆ. ಇದರಲ್ಲಿ ಬಂದಿದೆ. ಸ ಭಗವಾನ್ ಸೃಷ್ಟ್ವಾ ಇದಂ ಜಗತ್. ಆ ಭಗವಂತನು ಈ ಜಗತ್ತನ್ನ ಸೃಷ್ಟಿ ಮಾಡಿ ತಸ್ಯ ಚ ಸ್ಥಿತಿಂ ಚಿಕೀರ್ಷು, ಇದರ ನಿರ್ವಹಣೆಯನ್ನ ಬಯಸಿ, ಸ್ಥಿತಿಂ ಚಿಕೀರ್ಷು ಮರೀಚ್ಯಾದೀನ್ ಅಗ್ರೇ ಸೃಷ್ಟ್ವಾ ಪ್ರಜಾಪತಿ, ಮೊದಲು ಮರೀಚಿ ಮುಂತಾದಂತಹ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡಿದ. ಮರೀಚ್ಯಾದೀನ್ ಅಗ್ರೇ ಸೃಷ್ಟ್ವಾ ಪ್ರಜಾಪತೀನ್ ಪ್ರವೃತ್ತಿ ಲಕ್ಷಣಂ ಧರ್ಮಂ ಗ್ರಾಹಯಾಮಾಸ ವೇದೋಕ್ತಂ. ವೇದೋಕ್ತವಾದಂತಹ ಪ್ರವೃತ್ತಿ ಲಕ್ಷಣ ಎಂಬ ಧರ್ಮವನ್ನ ಅವರಿಗೆ ಬೋಧಿಸಿದ. ಇಲ್ಲಿ ಎರಡು ವಿಚಾರವನ್ನ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಎರಡು ಮಾರ್ಗಗಳಿವೆ. ಒಂದು ಪ್ರವೃತ್ತಿ ಮಾರ್ಗ, ಮತ್ತೊಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಎಂಬುದು ಲೋಕದಲ್ಲಿ ಸಾಮಾನ್ಯರು, ಲೌಕಿಕರು ಯಾವ ಮಾರ್ಗವನ್ನ ಆಶ್ರಯಿಸ್ತಾರೋ ಅದು ಪ್ರವೃತ್ತಿ ಮಾರ್ಗ. ಅಂದ್ರೆ ಬಾಹ್ಯಮುಖವಾಗಿ ನಮ್ಮ ವ್ಯಾಪಾರಗಳು, ವ್ಯಾಪಾರ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕ್ರಿಯೆ ಅಂತ ಅರ್ಥ.
ಬಾಹ್ಯಮುಖವಾದಂತಹ ವ್ಯಾಪಾರಗಳಿದ್ದಾಗ ಅದು ಪ್ರವೃತ್ತಿ ಧರ್ಮ ಎಂಬುದಾಗಿ ಹೇಳಲ್ಪಡುತ್ತದೆ. ಇನ್ನು ಅಂತರ್ಮುಖವಾದಂತಹ ವ್ಯಾಪಾರಗಳಿದ್ದಾಗ ಅದು ನಿವೃತ್ತಿ ಧರ್ಮ ಎಂಬುದಾಗಿ ಹೇಳಲ್ಪಡುತ್ತದೆ. ಚತುರ್ವಿಧ ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಮೂರರಲ್ಲಿ ಧರ್ಮವು ಪ್ರವೃತ್ತಿ ಮತ್ತು ನಿವೃತ್ತಿ ಎಂಬುದಾಗಿ ಎರಡಾಗಿ ವಿಭಾಗಿಸಲ್ಪಟ್ಟಿದೆ. ಅರ್ಥ ಕಾಮಗಳು ಪ್ರವೃತ್ತಿ ಧರ್ಮಕ್ಕೆ ಬರುತ್ತದೆ, ಮೋಕ್ಷವು ನಿವೃತ್ತಿ ಮಾರ್ಗಕ್ಕೆ ಬರುತ್ತದೆ. ಆದ್ರೆ ಧರ್ಮ ಎಂಬ ಈ ಮೊದಲ ಪುರುಷಾರ್ಥವು ಎರಡೂ ಕಡೆ ವ್ಯಾಪಿಸ್ಕೊಂಡಿದೆ. ಪ್ರವೃತ್ತಿಗೂ ವ್ಯಾಪಿಸ್ಕೊಂಡಿದೆ, ನಿವೃತ್ತಿಗೂ ವ್ಯಾಪಿಸ್ಕೊಂಡಿದೆ. ಅಂದ್ರೆ ಪ್ರವೃತ್ತಿಯಲ್ಲೂ ಕೂಡ ಯಾವ ಧರ್ಮವನ್ನು ಆಶ್ರಯಿಸಬೇಕು ಎಂಬುದು ಬೋಧಿಸ್ತದೆ, ನಿವೃತ್ತಿಯಲ್ಲೂ ಕೂಡ ಯಾವ ಧರ್ಮವನ್ನು ಆಶ್ರಯಿಸಬೇಕು ಅಂತ ಬೋಧಿಸ್ತದೆ. ಆ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ಭಾಗ ನಮಗೆ ಭಗವದ್ಗೀತೆಯಲ್ಲಿ ಮುಂದೆ ಈ ವಿಚಾರ ವಿಸ್ತೃತವಾಗಿ ಚರ್ಚೆ ಇದೆ. ಹಾಗೆಯೇ ಉಪನಿಷತ್ತುಗಳಲ್ಲಿ ಅಲ್ಲೂ ಕೂಡ ತುಂಬಾ ವಿಸ್ತೃತವಾಗಿ ಈ ವಿಚಾರವನ್ನ ಚರ್ಚೆ ಮಾಡಿರ್ತಾರೆ. ಉದಾಹರಣೆಗೆ ಕಠೋಪನಿಷತ್ತಿನಲ್ಲಿ ಹೇಳುವುದಾದ್ರೆ ಅಲ್ಲಿ ಕಠೋಪನಿಷತ್ತು ನಚಿಕೇತ ಅನ್ಯಶ್ರೇಯೋ ಅನ್ಯದುತೈವ ಪ್ರೇಯಃ ತೇ ಉಭೇ ನಾನಾರ್ಥೇ ಪುರುಷಗುಂಸಿನೀತಃ. ಅನ್ಯಶ್ರೇಯ ಅನ್ಯದುತೈವ ಪ್ರೇಯಃ ಕಠೋಪನಿಷತ್ತಿನ ಎರಡನೇ ವಲ್ಲಿ, ಮೊದಲನೇ ಅಧ್ಯಾಯದ ಎರಡನೇ ವಲ್ಲಿಯ ಮೊದಲನೇ ಮಂತ್ರ ಇದು. ಅನ್ಯಶ್ರೇಯ ಅನ್ಯದುತೈವ ಪ್ರೇಯಃ. ಮೇಡಮ್, ಒಂದು ಸಂಶಯ ಇತ್ತು ಇಲ್ಲಿ. ಧರ್ಮದಲ್ಲಿ ಪ್ರವೃತ್ತಿ ಮತ್ತೆ ನಿವೃತ್ತಿ ಎರಡು ಮಾರ್ಗ ಇದೆ ಅಂತ ಹೇಳಿದ್ರಿ. ಅಂದ್ರೆ ಪ್ರವೃತ್ತಿಯು ಧರ್ಮವನ್ನು ಹೇಗೆ ಮಾಡ್ಬೇಕು ವಿವರಿಸುತ್ತೆ, ನಿವೃತ್ತಿಯು ಧರ್ಮವನ್ನು ಹೇಗೆ ಮಾಡ್ಬೇಕು ವಿವರಿಸುತ್ತೆ ಅಂತ. ಸೊ ಇದೆರಡೂ ಧರ್ಮವನ್ನು ವಿವರಿಸುವ ಒಂದು ಅಂಶ ಇರೋದು ಈ ಉಪನಿಷತ್ತು ಮತ್ತು ಭಗವದ್ಗೀತೆಯಲ್ಲಿ ಅಂತ ನೀವು ಹೇಳ್ತಾ ಇರೋದಲ್ವಾ? ಇವೆರಡೂ ಕೂಡ ಭಗವದ್ಗೀತೆ ಮತ್ತು ಉಪನಿಷತ್ತು ಪ್ರವೃತ್ತಿಯಲ್ಲಿ ಧರ್ಮ ಹೇಗೆ ಮಾಡ್ಬೇಕು, ನಿವೃತ್ತಿಯಲ್ಲಿ ಮಾಡ್ಬೇಕು ಅನ್ನೋದನ್ನ ಹೇಳಿವೆ ಅಂತ ಹೇಳಿದ್ದು ಅಲ್ವಾ? ಅಲ್ಲಲ್ಲ, ಧರ್ಮವು ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ ಎಂಬುದಾಗಿ ಎರಡು ವಿಭಾಗವನ್ನು ಹೊಂದಿದೆ. ಈ ಎರಡು ವಿಭಾಗದ ವಿಚಾರವಾಗಿ ಉಪನಿಷತ್ತಿನಲ್ಲೂ ರೆಫರೆನ್ಸಸ್ ಅಥವಾ ಮೂಲ ಉಲ್ಲೇಖಗಳು ನಮ್ಗೆ ಕಂಡು ಬರ್ತದೆ, ಹಾಗೆ ಭಗವದ್ಗೀತೆಯಲ್ಲೂ ಕಂಡು ಬರ್ತದೆ. ಧರ್ಮವು ಮಾತ್ರ ಎರಡು ಮುಖವಾಗಿದೆ. ಅರ್ಥಕಾಮಗಳು ಒಂದೇ ಮುಖ. ಅರ್ಥಕ್ಕೆ ಪುನಃ ನಿವೃತ್ತಿ ಮಾರ್ಗ ಅಂತಿಲ್ಲ, ಕಾಮಕ್ಕೂ ಪುನಃ ನಿವೃತ್ತಿ ಮಾರ್ಗ ಅಂತಿಲ್ಲ. ಈ ಎರಡೂ ಕೂಡ ಪ್ರವೃತ್ತಿ ಮಾರ್ಗ ಪರವಾಗಿಯೇ ಇರುವಂತಹ ಪುರುಷಾರ್ಥಗಳು. ಮೋಕ್ಷಕ್ಕೆ ನಿವೃತ್ತಿ ಮಾರ್ಗ ಒಂದೇ ಇದೆ, ಅಲ್ಲಿ ಪ್ರವೃತ್ತಿ ಇಲ್ಲ. ಸೊ ಈ ರೀತಿ ಈ ಮೂರಕ್ಕೂ ಕೂಡ ನಿಶ್ಚಿತವಾದಂತಹ ಮಾರ್ಗಗಳಿವೆ. ಆದ್ರೆ ಧರ್ಮವು ಮಾತ್ರ ಎರಡಾಗಿ ಎರಡೂ ಕಡೆ ಅದು ಮಾರ್ಗದರ್ಶನವನ್ನ ಕೊಡುತ್ತದೆ. ಅಲ್ಲಿ ಕಠೋಪನಿಷತ್ತಿನ ಈ ಮಂತ್ರ ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ಪ್ರಸ್ತಾಪನೆ ಏನ್ ಮಾಡ್ತಾ ಇದ್ದಾರೆ ಶಂಕರಾಚಾರ್ಯರು, ಅದಕ್ಕೂ ಇದಕ್ಕೂ ಲಿಂಕ್ ಇದೆ. ಅಂದ್ರೆ ಧರ್ಮವು ಎರಡು ಮುಖವಾಗಿದೆ. ಪ್ರವೃತ್ತಿ ಲಕ್ಷಣ ಧರ್ಮ. ಲಕ್ಷಣ ಅಂದ್ರೆ ಪ್ರವೃತ್ತಿಯ ವಿಚಾರಗಳನ್ನು ಹೊಂದಿರುವಂತಹ ಧರ್ಮ, ನಿವೃತ್ತಿ ಪ್ರಧಾನವಾದಂತಹ ಧರ್ಮ. ಈ ರೀತಿ ಧರ್ಮವು ಮಾತ್ರ ಎರಡಾಗಿ ವಿಭಾಗ ಆಗಿದೆ. ಅನ್ಯಶ್ರೇಯ ಅನ್ಯದುತೈವ ಪ್ರೇಯ. ಇಲ್ಲಿ ಪ್ರವೃತ್ತಿ ಧರ್ಮವನ್ನ ಪ್ರೇಯೋ ಮಾರ್ಗ ಎಂಬುದಾಗಿ ಹೇಳಿದ್ದಾರೆ. ಪ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ. ಆ ಮಾರ್ಗದಲ್ಲಿ ಹೋಗುವವರನ್ನ ಪ್ರೇಯಸ್ವಿಗಳು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಲೌಕಿಕರು, ಸಾಮಾನ್ಯರು, ನಿತ್ಯದ ಜೀವನವನ್ನು ನಡೆಸುವಂತಹ ಸಾಮಾನ್ಯ ಲೌಕಿಕರು. ಪ್ರೇಯಸ್ವಿಗಳು.
ಇನ್ನು ಆಧ್ಯಾತ್ಮಿಕ ಜೀವನ ಅಥವಾ ಅಂತರ್ಮುಖತೆ, ತನ್ನನ್ನ ತಾನು ಕಂಡುಕೊಳ್ಬೇಕು ಅಥವಾ ಜಗತ್ತಿನ ರಹಸ್ಯದ ಬಗ್ಗೆ ಕುತೂಹಲವಾಗಿ ಅದರ ಬೆನ್ನಟ್ಟಿ ಹೋಗುವಂತಹ ಆಧ್ಯಾತ್ಮಿಕ ಸಾಧಕರನ್ನ ಶ್ರೇಯಸ್ವಿಗಳು ಅಂತ ಕರೀತಾರೆ. ಆ ಮಾರ್ಗವನ್ನ ಶ್ರೇಯೋ ಮಾರ್ಗ ಎಂಬುದಾಗಿ ಹೇಳಿದ್ದಾರೆ. ಶ್ರೇಯಸ್ವಿ, ಶ್ರೇಯೋ ಮಾರ್ಗ. ಸೊ ಮೊದಲನೇ ಮಾರ್ಗ ಪ್ರವೃತ್ತಿ ಮಾರ್ಗ, ಪ್ರವೃತ್ತಿ ಧರ್ಮ. ಈ ಪ್ರವೃತ್ತಿ ಧರ್ಮಕ್ಕೆ ಮತ್ತೊಂದು ಹೆಸರು ಶ್ರೇಯೋ ಮಾರ್ಗ. ಈ ಮಾರ್ಗದಲ್ಲಿ ಪ್ರವೃತ್ತಿ ಧರ್ಮಕ್ಕೆ ಪ್ರೇಯೋ ಮಾರ್ಗ. ಪ್ರವೃತ್ತಿ ಧರ್ಮಕ್ಕೆ ಪ್ರೇಯೋ ಮಾರ್ಗ, ಸಾರಿ, ಪ್ರವೃತ್ತಿ ಧರ್ಮಕ್ಕೆ ಪ್ರೇಯೋ ಮಾರ್ಗ ಎಂಬ ಹೆಸರು. ಆ ಮಾರ್ಗದಲ್ಲಿ ಸಂಚರಿಸುವವರು ಪ್ರೇಯಸ್ವಿಗಳು. ಇನ್ನು ಎರಡನೆಯ ಮಾರ್ಗ ನಿವೃತ್ತಿ ಮಾರ್ಗ. ಇದಕ್ಕೆ ಮತ್ತೊಂದು ಹೆಸರು ಶ್ರೇಯೋ ಮಾರ್ಗ. ಇದರಲ್ಲಿ ಸಂಚರಿಸುವವರು ಶ್ರೇಯಸ್ವಿಗಳು. ಈ ಎರಡು ಮಾರ್ಗಗಳು ಪೃಥಕ್ ಪೃಥಕ್ ಆಗಿದೆ, ಎರಡು ಬೇರೆ ಬೇರೆ ಆಗಿದೆ. ಈ ಮೊದಲನೇ ಮಾರ್ಗವನ್ನ ಮರೀಚ್ಯಾದೀನ್ ಅಗ್ರೇ ಸೃಷ್ಟ್ವಾ ಪ್ರಜಾಪತೀನ್ ಪ್ರವೃತ್ತಿ ಲಕ್ಷಣಂ ಧರ್ಮಂ ಗ್ರಾಹಯಾಮಾಸ ವೇದೋಕ್ತಂ. ಈ ಎರಡೂ ಮಾರ್ಗಗಳು ವೇದೋಕ್ತ ಮಾರ್ಗಗಳೇ. ಇಲ್ಲಿ ಮೊದಲನೇ ವಾಕ್ಯದಲ್ಲಿಯೇ ಶಂಕರಾಚಾರ್ಯರು ಈ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಇದು ಅವರು ಕಲ್ಪಿಸಿದಂತಹ ವಿಚಾರ ಅಲ್ಲ, ಶಂಕರಾಚಾರ್ಯರ ಕಲ್ಪನೆಯಿಂದ ಬಂದಂತಹ ವಿಚಾರ ಅಲ್ಲ. ವೇದಗಳಲ್ಲಿ ಉಕ್ತವಾದಂತಹ ಈ ವಿಚಾರಗಳೇ ಇಲ್ಲಿ ಸಂಕ್ಷೇಪವಾಗಿ ಹೇಳಲ್ಪಡ್ತಾ ಇದೆ. ವೇದೋಕ್ತಂ ಗ್ರಾಹಯಾಮಾಸ. ಮೊದಲು ಮರೀಚ್ಯಾದಿ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಪ್ರವೃತ್ತಿ ಲಕ್ಷಣ ಧರ್ಮವನ್ನ ಉಪದೇಶ ಮಾಡ್ತಾರೆ ಬ್ರಹ್ಮದೇವರು, ಸೃಷ್ಟಿಕರ್ತ. ಇನ್ನು ಮುಂದೆ ಸೃಷ್ಟೇದಂ ಜಗತ್ ತಸ್ಯ ಚ ಸ್ಥಿತಿಂ ಚಿಕೀರ್ಷುಃ ಮರೀಚ್ಯಾದೀನಗ್ರೇ ಸೃಷ್ಟ್ವಾ ಪ್ರಜಾಪತೀನ್ ಪ್ರವೃತ್ತಿ ಲಕ್ಷಣಂ ಧರ್ಮಂ ಗ್ರಹಯಾಮಾಸ ವೇದೋಕ್ತಂ. ಗ್ರಾಹಯಾಮಾಸ ವೇದೋಕ್ತಂ. ಗ್ರಾಹಯತಿ, ಗೃಹಾತಿ, ಗ್ರಾಹಯತಿ. ಇದು ಪ್ರೇರಣಾರ್ಥಕದಲ್ಲಿ ಬರ್ತದೆ. ಗೃಹಾತಿ ಅಂದ್ರೆ ತಾನು ಗ್ರಹಿಸುವಂಥದ್ದು. ಗ್ರಾಹಯಾಮಾಸ ಅಂದ್ರೆ ಗ್ರಹಿಸುವಂತೆ ಮಾಡುವಂಥದ್ದು. ಈಗ ಪಠತಿ ಪಾಠಯತಿ, ಗಚ್ಚತಿ ಗಮಯತಿ, ಲಿಖತಿ ಲೇಖಯತಿ, ಧಾವತಿ ಧಾವಯತಿ. ಆಡಲ್ಪಟ್ಟದ್ದು, ಆವರಿಸಲ್ಪಟ್ಟಿದ್ದು ಹೀಗೆ ಆಗತ್ತೆ. ಇಲ್ಲ ಇಲ್ಲ ಇಲ್ಲ. ಈಗ ತಿನ್ನು, ತಿನ್ನಿಸು, ಪ್ರೇರಣಾರ್ಥಕ. ಪ್ರೇರಣಾರ್ಥಕದಲ್ಲಿ ಕ್ರಿಯೆ ಮಾಡೋದು. ಕ್ರಿಯೆಯನ್ನ ಮತ್ತೊಬ್ಬ ಪ್ರೇರೇಪಣೆ ಮಾಡ್ತಾನೆ. ಆ ಕ್ರಿಯೆಗೆ ಆ ಕ್ರಿಯೆ ತನಗೋಸ್ಕರ ಅಲ್ಲ, ಇನ್ನೊಬ್ಬನಿಗೋಸ್ಕರ ಅವನು ಮಾಡುವಂತಹ ಕ್ರಿಯೆಯಲ್ಲಿ ಪ್ರೇರೇಪಣೆ ಮಾಡುವಂಥದ್ದು. ಪಠತಿ ಪಾಠಯತಿ, ಲಿಖತಿ ಲೇಖಯತಿ. ಸೊ ಇದು ಪ್ರೇರಣಾರ್ಥಕ ಅಂತ ರೂಪ. ಇದು ಅದರಲ್ಲಿ ಸಂಸ್ಕೃತದಲ್ಲಿ ಈ ಪ್ರೇರಣಾರ್ಥಕ ರೂಪ ತುಂಬಾ ಸುಲಭವಾಗಿ ಎಲ್ಲ ಕಡೆ ಬಳಸಿರ್ತಾರೆ. ಗ್ರಾಹಯಾಮಾಸ ಅನ್ನೋದು ಪ್ರೇರಣಾರ್ಥಕ. ಹಾಗೆ ಇನ್ನೊಂದು ರೂಪ ಇಲ್ಲಿ ಚಿಕೀರ್ಷುಹು ಅಂತ ಒಂದು ರೂಪ ಬಂದಿದೆ. ನಿಮಗೆ ಸ್ವಲ್ಪ ವ್ಯಾಕರಣ ದೃಷ್ಟಿಯಿಂದ ಅನುಕೂಲ ಆಗ್ಲಿ ಅನ್ನುವ ಮಾಹಿತಿ ಕೊಡ್ತಾ ಇದ್ದೇನೆ. ಚಿಕೀರ್ಷುಹು ಎಂಬ ಶಬ್ದವು ಸನ್ ಅಂತ ಪ್ರಯೋಗ. ಸನ್ ಅಂತ ಒಂದು ಪ್ರತ್ಯಯ ಬರ್ತದೆ. ಸಂಸ್ಕೃತದಲ್ಲಿ ಪ್ರತ್ಯಯಗಳು ಬರ್ತದೆ. ಆ ಪ್ರತ್ಯಯಗಳು ಒಂದು ಅರ್ಥದಲ್ಲಿ ಬಂದು ರೂಪಗಳನ್ನ ಸಿದ್ಧಿ ಮಾಡ್ತಾ ಹೋಗ್ತದೆ. ಉದಾಹರಣೆಗೆ ಇಲ್ಲಿ ಕರ್ತುಂ ಇಚ್ಛುಹು ಚಿಕೀರ್ಷುಹು, ಮಾಡಲು ಇಚ್ಛಿಸುವವನು, ಇಚ್ಛಾರ್ಥದಲ್ಲಿ ಸನ್ ಎಂಬ ಪ್ರತ್ಯಯ ಬರ್ತದೆ. ಪಠಿತುಂ ಇಚ್ಛುಹು ವಿಪಠಿಷುಹು,
ಲಿಖಿತುಂ ಇಚ್ಛುಃ ಲಿಲೇಖಿಷುಃ ಗಂತುಂ ಇಚ್ಛುಃ ಜಿಗಮಿಷುಃ. ಇದು ಈಗ ಉದಾಹರಣೆಗೆ ಚಿಕೀರ್ಷುಹು ಎಂಬಲ್ಲಿ ಕರ್ತುಂ ಇಚ್ಛುಹು ಮಾಡಲು ಇಚ್ಛಿಸುವವನು ಎಂಬ ಅರ್ಥ. ಇದು ಚಿಕೀರ್ಷುಹು ಅಂದ್ರೆ ಅರ್ಥ ಎಂತ? ಚಿಕೀರ್ಷುಹು ಅಂದ್ರೆ ಮಾಡಲು ಇಚ್ಛಿಸುವವನು ಅಂತ ಅರ್ಥ. ಓಕೆ. ಈಗ ದ್ರಷ್ಟುಂ ಇಚ್ಛುಹು ದಿದೃಕ್ಷುಹು ನೋಡಲು ಇಚ್ಛಿಸುವವನು. ಇದೊಂದು ವಿಶಿಷ್ಟವಾದಂತಹ ಪ್ರಯೋಗ, ತನ್ನಂತವಾದಂತಹ ಪ್ರಯೋಗ. ಇದನ್ನ ವಿಶೇಷಣವಾಗಿಯೂ ಬಳಸ್ಕೋಬಹುದು ಮತ್ತು ಇದರ ಏನು ನೌನ್ ಫಾರ್ಮ್ ಅಂತ ಹೇಳ್ತೀವಲ್ಲ, ನಾಮಪದ ರೂಪ, ಅದು ಉಪಲಭ್ಯ ಇದೆ. ಉದಾಹರಣೆಗೆ ಚಿಕೀರ್ಷುಹು ಎಂಬಲ್ಲಿ ಕರ್ತುಂ ಇಚ್ಛಾ ಚಿಕೀರ್ಷಾ ಮಾಡಲು ಇಚ್ಛೆ, ಮಾಡಲು ಇಚ್ಛಿಸುವವನು ಅಂತ ಹೇಳಿ ವಿಶೇಷಣವಾಗಿಯೂ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಮಾಡಲು ಇಚ್ಛೆ ಎಂಬ ಅರ್ಥದಲ್ಲಿ ನಾಮಪದವಾಗಿಯೂ ಮಾಡ್ಕೊಳ್ಬಹುದು. ಎರಡೂ ತರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಸೊ ಇದೊಂದು ವಿಶಿಷ್ಟವಾದಂತಹ ಪ್ರಯೋಗ. ಸ್ಥಿತಿಂ ಚಿಕೀರ್ಷುಹು ಮರೀಚ್ಯಾದೀನ ಅಗ್ರೇ ಸೃಷ್ಟ್ವ. ಇಲ್ಲಿ ಮರೀಚ್ಯಾದೀನ ಅಗ್ರೇ ಸಂಧ್ಯಾ, ಸಂಧಿ ಅಂದ್ರೆ ಇಲ್ಲಿ ಯಾವುದೇ ವರ್ಣ ವ್ಯತ್ಯಯ ಆಗ್ಲಿಲ್ಲ, ಕೇವಲ ಸಂಯೋಗ ಆಗಿದೆ. ಮರೀಚ್ಯಾದೀನ ಅಗ್ರೇ ಸೃಷ್ಟ್ವಾ ಪ್ರಜಾಪತೀನ ಪ್ರವೃತ್ತಿ ಲಕ್ಷಣಂ ಧರ್ಮಂ ಗ್ರಾಹಯಾಮಾಸ ವೇದೋಕ್ತಂ. ಒಟ್ಟು ತಾತ್ಪರ್ಯಾರ್ಥ ಏನಾಯ್ತು? ಭಗವಂತನು ಸೃಷ್ಟಿ ಮಾಡಿ, ಜಗತ್ತನ್ನ ಸೃಷ್ಟಿ ಮಾಡಿ, ಮೊಟ್ಟ ಮೊದಲಿಗೆ ಮರೀಚ್ಯಾದಿ ಪ್ರಜಾಪತಿಗಳನ್ನ ಸೃಷ್ಟಿಸಿ, ಸರಿ ಇದಕ್ಕಿಂತ ಮುಂಚೆ ಇನ್ನೊಂದು ವಾಕ್ಯ ಇದೆಯಲ್ಲ, ಯಾವುದು? ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತಿನ ರಕ್ಷಣೆಯನ್ನ ಮಾಡಲಿಕ್ಕಾಗಿ ಮರೀಚ್ಯಾದಿಗಳನ್ನು ಸೃಷ್ಟಿಸಿ ಪ್ರವೃತ್ತಿ ಲಕ್ಷಣವನ್ನ, ಪ್ರವೃತ್ತಿ ಧರ್ಮವನ್ನ ಬೋಧಿಸಿದನು. ವೇದೋಕ್ತವಾದಂತಹ ಪ್ರವೃತ್ತಿ ಧರ್ಮವನ್ನ ಬೋಧಿಸಿದನು. ಸರಿನಾ ಮೇಡಮ್? ವೇದೋಕ್ತವಾದಂತ ಪ್ರವೃತ್ತಿ ಲಕ್ಷಣ, ಪ್ರವೃತ್ತಿ ಧರ್ಮವನ್ನ ಬೋಧಿಸಿದನು. ಲಕ್ಷಣವನ್ನು ಪ್ರವೃತ್ತಿ ಲಕ್ಷಣ ಧರ್ಮ ಅಂದ್ರೆ ಪ್ರವೃತ್ತಿಯೇ ಯಾವ ಧರ್ಮದ ಮೂಲ ಸ್ವರೂಪವೋ, ಲಕ್ಷಣ ಎಂಬ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಬರ್ತದೆ. ಪ್ರವೃತ್ತಿ ಸ್ವರೂಪವಾದಂತಹ ಧರ್ಮವನ್ನ ಬೋಧಿಸಿದನು. ಸರಿ. ತತಃ ಅನ್ಯಾಂಶ್ಚ ಸನಕ ಸನಂದನಾದೀನ್ ಉತ್ಪಾದ್ಯ ನಿವೃತ್ತಿ ಲಕ್ಷಣಂ ಧರ್ಮಂ ಜ್ಞಾನ ವೈರಾಗ್ಯ ಲಕ್ಷಣಂ ಗ್ರಾಹಯಾಮಾಸ. ಈಗ ಮೊದಲನೇ ಮಾರ್ಗ ಪ್ರವೃತ್ತಿ ಲಕ್ಷಣ ಮಾರ್ಗ, ಎರಡನೇ ಮಾರ್ಗ ನಿವೃತ್ತಿ ಲಕ್ಷಣ ಮಾರ್ಗ. ಈ ನಿವೃತ್ತಿ ಲಕ್ಷಣ ಮಾರ್ಗವನ್ನ ತತಃ ಅನ್ಯಾಂಶ್ಚ ಸನಕ ಸನಂದನಾದೀನ್, ಸನಕ ಸನಂದನ ಮುಂತಾದಂತಹ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ ಅವರಿಗೆ ನಿವೃತ್ತಿ ಲಕ್ಷಣ ಧರ್ಮವನ್ನ ಬೋಧಿಸಿದ್ರು. ಆದ್ರೆ ನಿವೃತ್ತಿ ಲಕ್ಷಣ ಧರ್ಮದ ವಿಶೇಷಣ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜ್ಞಾನ ವೈರಾಗ್ಯ ಲಕ್ಷಣಂ. ಜ್ಞಾನ ಮತ್ತು ವೈರಾಗ್ಯದ ಸ್ವಭಾವವನ್ನ, ಸ್ವರೂಪವನ್ನ ಬೋಧಿಸುವಂತಹ ನಿವೃತ್ತಿ ಲಕ್ಷಣವನ್ನ ಯಾರಿಗೆ? ಸನಕ ಸನಂದನಾದಿಗಳಿಗೆ. ಅವರು ಕೂಡ, ಸನಕ ಸನಂದನಾದಿಗಳು ಕೂಡ ಪ್ರಜಾಪತಿಗಳು. ಅಂತ ತತಃ ಅನ್ಯಾಶ್ಚ ಅಂದ್ರೆ ಏನರ್ಥ ಬರುತ್ತೆ? ತತಃ ತದನಂತರ, ಈಗ ಇಡೀ ಸೃಷ್ಟಿಯನ್ನ ಮಾಡಿ, ಜಗತ್ತನ್ನ ಸೃಷ್ಟಿ ಮಾಡಿ, ಮೊದಲು ಆ ಸೃಷ್ಟಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಜಾಪತಿಗಳು, ಮರೀಚ್ಯಾದಿಗಳ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡಿ ಅವರಿಗೆ ಈ ಲಕ್ಷಣವನ್ನ ಅಂದ್ರೆ ಆ ಜಗತ್ತಿನ ಸೃಷ್ಟಿ ಕರ್ಮವನ್ನ ಅವರು ಮಾಡ್ಕೊಂಡು ಹೋಗ್ಲಿ ಎನ್ನುವಂತಹ ಉದ್ದೇಶದಿಂದ ಅವರಿಗೆ ಪ್ರವೃತ್ತಿ ಲಕ್ಷಣವನ್ನ ಹೇಳಿದರು, ಜಗತ್ತಿನ ರಕ್ಷಣೆಯ ದೃಷ್ಟಿಯಿಂದ. ಹಲೋ ಮೇಡಮ್, ಕೇಳ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ, ಈಗ ಸರಿ ಆಯ್ತು. ಹಾ, ಪ್ರವೃತ್ತಿ ಲಕ್ಷಣವನ್ನ
ಮರೀಚ್ಯಾದಿ ಪ್ರಜಾಪತಿಗಳಿಗೆ ಬೋಧಿಸಿ ಪ್ರವೃತ್ತಿ ಪ್ರವೃತ್ತಿ ಲಕ್ಷಣವನ್ನ ಹೇಳಿದ್ರು. ಈಗ ಹೌದು. ನಿವೃತ್ತಿ ಲಕ್ಷಣವನ್ನ ತತಃ ಅನ್ಯಾನ್ ಅಂದ್ರೆ ಬೇರೆಯವರು. ಈಗ ಇದು ಒಂದು ಟೀಮ್, ಎರಡು ಟೀಮ್ ಆಫ್ ಪ್ರಜಾಪತೀಸ್. ಓಕೆ. ಮೊದಲನೇ ಟೀಮು ಇದು ಪ್ರವೃತ್ತಿ ಲಕ್ಷಣ ಧರ್ಮವನ್ನು ಹೇಳ್ತದೆ, ಯಾರು ಮರೀಚ್ಯಾದಿಗಳು. ಇನ್ನು ಎರಡನೇ ಟೀಮು ಅವರು ಸನಕ ಸನಂದನಾದಿ, ಸನಕ ಸನಂದನ ಮುಂತಾದಂಥವರು ಈ ಗುಂಪಿನಲ್ಲಿ ಇದ್ದಾರೆ. ಸೊ ತದನಂತರ ಬೇರೆಯ ಪ್ರಜಾಪತಿಗಳಾದ ಅಂತ ತಗೊಳ್ಬೇಕಾ? ಬೇರೆಯ ಅನ್ಯಾನ್ಶ್ಚ ಬೇರೆಯವರು, ಇನ್ನೊಂದು ಗುಂಪಿನವರು. ಸನಕ ಸನಂದನಾದೀನ್ ಉತ್ಪಾದ್ಯ, ಅವರನ್ನ ಸೃಷ್ಟಿ ಮಾಡುತ್ತಾರೆ ಬ್ರಹ್ಮದೇವರು. ಅವರು ಕೂಡ ಸನಂದನ ಆದೀನ್. ಆದೀನ್ ಅಂದ್ರೆ ಮುಂತಾದಂಥವರು ಅಂತ. ಆದಿ ಶಬ್ದವು ಮುಂತಾದಂಥವರು. ಇದೇ ತರ ಇಲ್ಲೂ ಬಂದಿದೆ, ಮರೀಚ್ಯ ಆದೀನ್. ಮರೀಚ್ಯಾದೀನ ಎಂಬಲ್ಲಿ ಕೂಡ ಆದಿ ಶಬ್ದ ಬಂದಿದೆ. ಮರೀಚಿ ಮುಂತಾದಂಥವರು, ಇಲ್ಲಿ ಸನಕ ಸನಂದನ ಮುಂತಾದಂಥವರು. ಅವರನ್ನ ಸೃಷ್ಟಿ ಮಾಡಿ ಉತ್ಪಾದ್ಯ ನಿವೃತ್ತಿ ಲಕ್ಷಣಂ ಧರ್ಮಂ, ಅವರಿಗೆ ನಿವೃತ್ತಿ ಲಕ್ಷಣವನ್ನ ಬೋಧಿಸ್ತಾರೆ, ನಿವೃತ್ತಿ ಧರ್ಮವನ್ನ ಬೋಧಿಸ್ತಾರೆ. ಎಂಥ ನಿವೃತ್ತಿ ಧರ್ಮ? ಜ್ಞಾನ ವೈರಾಗ್ಯ ಲಕ್ಷಣಂ. ಜ್ಞಾನ ಮತ್ತು ವೈರಾಗ್ಯ ಇವೆರಡು ಪ್ರಮುಖವಾಗಿರುವಂತಹ ನಿವೃತ್ತಿ ಲಕ್ಷಣವನ್ನ, ನಿವೃತ್ತಿ ಧರ್ಮವನ್ನ ಅವರಿಗೆ ಬೋಧಿಸ್ತಾರೆ. ಗ್ರಾಹಯಾಮಾಸ. ಇದೇ ಎರಡೂ ವಿಚಾರ ಮುಂದೆ ನಮಗೆ ಭಗವದ್ಗೀತೆಯಲ್ಲೂ ಬರ್ತದೆ, ಉಪನಿಷತ್ತಿನಲ್ಲೂ ತುಂಬಾ ಸುಂದರವಾಗಿ ಈ ಎರಡೂ ಧರ್ಮಗಳು ಬೇರೆ ಬೇರೆ ಎನ್ನುವಂತಹ ವಿಚಾರ ಬರ್ತದೆ. ಈ ಎರಡು ಧರ್ಮಗಳು ಅಥವಾ ಧರ್ಮದ ಎರಡು ಸ್ವರೂಪವು ವಿಸ್ತೃತವಾಗಿ ಹೇಳಲ್ಪಟ್ಟಿದೆ. ಇವರು ಪ್ರವೃತ್ತಿ ಲಕ್ಷಣ ಧರ್ಮದವರು ಅಥವಾ ಪ್ರೇಯಸ್ವಿಗಳು ಮಾಡಬೇಕಾದಂತಹ ಕರ್ತವ್ಯ ನಿಷೇಧಗಳೇನು ಅದನ್ನೆಲ್ಲ ಹೇಳ್ತಾರೆ. ಅದೇ ರೀತಿ ಶ್ರೇಯಸ್ವಿಗಳು ಎಂಥ ಮಾರ್ಗದಲ್ಲಿ ಮುಂದೆ ಹೋಗ್ಬೇಕು, ಅವರ ಸಾಧನೆಗೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ. ಹೀಗೆ ದ್ವಿವಿಧೋ ಹಿ ವೇದೋಕ್ತೋ ಧರ್ಮ, ವೇದವು ಎರಡು ರೀತಿಯ ಧರ್ಮವನ್ನ ಬೋಧಿಸ್ತಾ ಇದೆ. ಕೇವಲ ಒಂದು ಮಾತ್ರ ವಿಚಾರವನ್ನ ಹೇಳ್ತಾ ಇಲ್ಲ, ಹೇಗೆ ಜೀವನ ನಡಿಬೇಕು ಪ್ರವೃತ್ತಿ ಮಾತ್ರ ಹೇಳ್ತಾ ಇಲ್ಲ, ನಿವೃತ್ತಿ ಧರ್ಮವನ್ನು ಹೇಳ್ತಾ ಇದೆ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ, ದ್ವಿವಿಧ ಎರಡು ವಿಧವಾದಂತಹ ವೇದೋಕ್ತ ಧರ್ಮಗಳು. ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣಶ್ಚ. ಮೊದಲನೇದು ಪ್ರವೃತ್ತಿ ಲಕ್ಷಣ, ಎರಡನೇದು ನಿವೃತ್ತಿ ಲಕ್ಷಣ. ಇದು ಮುಂದಿನ ಮಾತು ತುಂಬಾ ವಿಶಿಷ್ಟವಾದಂತಹ ಮಾತು. ಜಗತಃ ಸ್ಥಿತಿ ಕಾರಣಂ. ಜಗತ್ತಿನ ಅಸ್ತಿತ್ವಕ್ಕೆ ಈ ಎರಡೂ ಮಾರ್ಗವೂ ಬೇಕು ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಅಂದ್ರೆ ಎಲ್ಲರೂ ಪ್ರವೃತ್ತಿ ಧರ್ಮವಾಗಿಯೇ ಉಳ್ಕೊಂಡ್ರೂ ಕೂಡ ಜಗತ್ತು ನಡೆಯೋದಿಲ್ಲ, ಎಲ್ಲರೂ ನಿವೃತ್ತಿ ಮಾರ್ಗದಲ್ಲಿಯೇ ಆಸಕ್ತರಾದ್ರೂ ಕೂಡ ನಡೆಯುವುದಿಲ್ಲ. ಈ ಎರಡೂ ಕೂಡ ಬೇಕಾಗ್ತದೆ. ವೈಯಕ್ತಿಕ ಜೀವನದಲ್ಲೂ ಪ್ರವೃತ್ತಿ ಲಕ್ಷಣ ಧರ್ಮ, ತದನಂತರ ನಿವೃತ್ತಿ ಲಕ್ಷಣ ಧರ್ಮ ಎರಡನ್ನೂ ನಾವು ಆಶ್ರಯಿಸಬೇಕು ಎಂಬುದು ಇವರ ಇಂಗಿತ. ಆದ್ದರಿಂದ ನಾವು ರಘುವಂಶವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ಕೂಡ ಈ ನಾಲ್ಕು ಧರ್ಮವನ್ನ ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಯೌವನೆ ವಿಷಯೈಷಿಣಾಂ, ವಾರ್ಧಕೆ ಮುನಿವೃತ್ತೀನಾಂ, ಯೋಗೇನ ಅಂತೆ ತನುತ್ಯಜಾಂ ಎಂಬ ಉಲ್ಲೇಖ ಬರ್ತದೆ ಕಾಳಿದಾಸನ ರಘುವಂಶದಲ್ಲಿ. ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯೆಯನ್ನ ಗ್ರಹಣೆ ಮಾಡಲಿಕ್ಕೆ ಸಮಯ ಕೊಡ್ತಾ ಇದ್ರು. ಯೌವನೆ ವಿಷಯೈಷಿಣಾಂ, ಮುಂದೆ ಗೃಹಸ್ಥಾಶ್ರಮದಲ್ಲಿ ವಿಷಯೋಪಭೋಗವನ್ನು ಮಾಡಲಿಕ್ಕೆ ಹೆಚ್ಚು ಆಸಕ್ತರಾಗಿರ್ತಾ ಇದ್ರು. ವಾರ್ಧಕೆ ಮುನಿವೃತ್ತಿನ, ತನ್ನ ಸಂತತಿಯು
ಜವಾಬ್ದಾರಿಯನ್ನ ಹೊರುವಂತಹ ಸಾಮರ್ಥ್ಯ ಬಂದಾಗ ಅವರಿಗೆ ಜವಾಬ್ದಾರಿಯನ್ನ ವಹಿಸಿ ತಾನು ವಾರ್ಧಕ್ಯ ಅಂದ್ರೆ ಇಲ್ಲಿ ವಾರ್ಧಕೆ ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಎಂಬಂತಹ ಮೂರನೆಯ ಆಶ್ರಮ ಏನಿದೆ ಅದು ಇಲ್ಲಿ ಸೂಚ್ಯವಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ಅವರು ಈ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರಾ, ಹೇಗೆ, ಅವರಿಗೆ ಬೇಕಾದಂತಹ ಮಾರ್ಗನಿರ್ದೇಶನವನ್ನ, ಸಲಹೆ ಸೂಚನೆಗಳನ್ನ ಕೊಡುವಂಥದ್ದು. ಯಾವಾಗ ಮುಂದಿನ ಸಂತತಿಯು ಸಂಪೂರ್ಣವಾಗಿ ಈ ಜವಾಬ್ದಾರಿಯನ್ನು ಹೊರುತ್ತೆ ಅನ್ನುವಂತಹ ವಿಶ್ವಾಸ ಅವರಿಗೂ ಮತ್ತು ಉಳಿದವರಿಗೂ ಬರುತ್ತದೋ ಆಗ ಸಂಪೂರ್ಣವಾಗಿ ನಿವೃತ್ತಿಯನ್ನು ಪಡ್ಕೊಳ್ಳುವಂಥದ್ದು. ಯೋಗೇನ ಅಂತೆ ತನುತ್ಯಜ, ತಮ್ಮ ಜೀವನದಲ್ಲಿ ಅವರು ಯೋಗ ಮಾರ್ಗದಿಂದ ಜೀವನವನ್ನ ಕೊನೆಗಾಣಿಸ್ಕೊಳ್ತಾ ಇದ್ರು ಅಂತ ಹೇಳಿ ತುಂಬಾ ಸುಂದರವಾಗಿ ಆ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. 4 ಧರ್ಮ ಹೇಳಿದ್ದಾರೆ ಅಲ್ಲಿ. ಹಾ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಶೈಶವ, ಯೌವನ, ವಾರ್ಧಕ್ಯ, ಯೋಗ ಮಾರ್ಗ. ಹಾ, ಆಶ್ರಮದ ಹಿನ್ನೆಲೆಯಿಂದ ನೋಡುವುದಾದ್ರೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅಧ್ಯಯನ, ಶೈಶವೇ ಅಭ್ಯಸ್ತ ವಿಜ್ಞಾನ, ಬ್ರಹ್ಮಚರ್ಯಾಶ್ರಮದಲ್ಲಿ ಅಧ್ಯಯನ, ಗೃಹಸ್ಥಾಶ್ರಮದಲ್ಲಿ ವಿಷಯೋಪಭೋಗ. ಇಲ್ಲಿ ಸಂಪೂರ್ಣವಾದಂತಹ ಜೀವನವನ್ನ ಹೇಗೆ ಜೀವಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಉತ್ತಮವಾದಂತಹ ನಿದರ್ಶನ. ಇದು ಕೇವಲ ನಿವೃತ್ತಿಯನ್ನೇ ಬೋಧಿಸುವುದಿಲ್ಲ ಅಥವಾ ಎಲ್ಲರೂ ಪ್ರವೃತ್ತಿ ಮಾತ್ರನೂ ಹೇಳುವುದಿಲ್ಲ. ಎರಡೂ ಸಂತುಲಿತವಾಗಿದ್ದಾಗ ಜೀವನ ಸುಗಮವಾಗಿರ್ತದೆ. ಅದನ್ನ ಅಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥದಲ್ಲಿ ತನ್ನ ಜವಾಬ್ದಾರಿಯನ್ನ ಮುಂದಿನ ಸಂತತಿಯು ಹೇಗೆ ನಿರ್ವಹಿಸ್ತದೆ ಅಂತ ನೋಡಿ ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೊಡುವಂಥದ್ದು, ಹತ್ತಿರ ಇದ್ದು. ಸನ್ಯಾಸದಲ್ಲಿ ಸಂಪೂರ್ಣವಾಗಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ತಾನು ತನ್ನ ಆಧ್ಯಾತ್ಮಿಕ ಸಾಧನೆಗೆ ತೊಡಗುವಂಥದ್ದು. ಹೀಗೆ ಇವರು ಜೀವನ ನಡೆಸ್ತಾ ಇದ್ರು. ಯೋಗ ಮಾರ್ಗ ಅಂದ್ರೆ ಸನ್ಯಾಸ ಅಂತ ಹೇಳುದು. ಹಾ, ಇಲ್ಲಿ ಸನ್ಯಾಸ ಅನ್ನುವಂತಹ ಶಬ್ದವನ್ನ ಕವಿ ಬಳಸಲಿಲ್ಲ. ಯೋಗೇನ ಅಂತೆ ತನುತ್ಯಜಾಮ್ ಅಂತ ಹೇಳಿದ್ದಾನೆ. ತನು ಅಂದ್ರೆ ದೇಹ, ದೇಹವನ್ನ ಯೋಗ ಮಾರ್ಗದಿಂದ ತ್ಯಜಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಜೀವನದ ಬಗ್ಗೆ ಅಲ್ಲಿ ಮೊದಲನೇ ಸರ್ಗದಲ್ಲಿ ಇದರ ಉಲ್ಲೇಖ ಬರ್ತದೆ. ಮುಂದೆ ಅನೇಕ ರಾಜರ ವರ್ಣನೆಯಲ್ಲಿ ಅವರು ಹೇಗೆ ಜೀವಿಸ್ತಾ ಇದ್ರು ಅನ್ನೋದನ್ನ ವರ್ಣಿಸ್ತಾ ಹೋಗ್ತಾನೆ. ಅಂದ್ರೆ ಅವರು ಕೇವಲ ಲೌಕಿಕ ವಿಷಯೋಪಭೋಗದ ಹಿಂದೆ ಇರ್ಲಿಲ್ಲ, ಬದಲಾಗಿ ಅವರು ತಮ್ಮ ಜೀವನದ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಶೈಶವ, ಹಾಗೆಯೇ ಯೌವನ, ವಾರ್ಧಕ್ಯ ಮತ್ತು ಜೀವನದ ಕೊನೆಯ ಭಾಗ, ಈ ಹಂತಗಳಲ್ಲಿ ಒಂದು ಮೆಚೂರಿಟಿ ಅಥವಾ ಪರಿಪಕ್ವತೆಯಿಂದ ಜೀವನವನ್ನ ನಡೆಸ್ತಾ ಇದ್ರು. ವಿಷಯ ವಿಮುಖತೆಯೂ ಬೇಕಾಗ್ತದೆ, ವಿಷಯ ಉನ್ಮುಖತೆಯೂ ಬೇಕಾಗ್ತದೆ. ಎರಡನ್ನೂ ಅವರು ಜೀವನದಲ್ಲಿ ಮೇಳೈಸಿಕೊಂಡಿದ್ರು. ಆ ಅಂಶವನ್ನ ತುಂಬಾ ಸುಂದರವಾಗಿ ಹೇಳಿದ್ದಾನೆ. ಇಲ್ಲೂ ಕೂಡ ನಾವು ಗಮನಿಸಬೇಕಾದಂತಹ ಅಂಶ, ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣ ಜಗತಃ ಸ್ಥಿತಿ ಕಾರಣಂ. ಎರಡೂ ಕೂಡ ಜಗತ್ತಿನ ಸ್ಥಿತಿಗೆ ಒಂದು ಮೂಲ ಕಾರಣ. ಒಂದು ಅರ್ಥದಲ್ಲಿ ನಾವು ಯೋಚನೆ ಮಾಡುವುದಾದ್ರೆ ವೈಯಕ್ತಿಕ ಜೀವನದಲ್ಲೂ ಕೂಡ ಪ್ರವೃತ್ತಿ ಲಕ್ಷಣದೊಂದಿಗೆ ನಿವೃತ್ತಿ ಲಕ್ಷಣದ ಭಾಗಶಃ ಸೇರ್ಕೊಳ್ಳುವಿಕೆ ಇದೆಯಲ್ಲ, ಅದು ಪ್ರವೃತ್ತಿ ಲಕ್ಷಣಕ್ಕೆ ಒಂದು ಮೆರಗನ್ನ ಕೊಡ್ತದೆ. ನಿವೃತ್ತಿ ಲಕ್ಷಣಕ್ಕೂ ಭಾಗಶಃ ಪ್ರವೃತ್ತಿ ಲಕ್ಷಣದ ಸೇರ್ಪಡಿಕೆ ಅದು ಮೆರಗನ್ನ ಕೊಡ್ತದೆ. ಸೊ ಎರಡೂ ಸೇರಿದಾಗ್ಲೇ ಒಂದು ಸಮಂಜಸವಾದಂತಹ ಸಾಮರಸ್ಯ ಉಂಟಾಗ್ತದೆ. ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯಹ
ಸಹ ಧರ್ಮ. ಈಗ ಧರ್ಮ ಶಬ್ದದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಕೋ ನಾಮ ಧರ್ಮ. ಧರ್ಮ ಶಬ್ದವನ್ನ ಅನೇಕರು ಅನೇಕ ವಿಧವಾಗಿ ಮಾಡಿದ್ದಾರೆ. ಉದಾಹರಣೆಗೆ ಯಾಗಾದಿರೇವ ಧರ್ಮ ಅಂತ ಹೇಳಿ ಮೀಮಾಂಸಕರು, ಪೂರ್ವ ಮೀಮಾಂಸಕರ ಪ್ರಕಾರ ಯಾಗವೇ ಧರ್ಮ, ಯಾಗವನ್ನು ಮಾಡುವಂಥದ್ದು. ಯಾಕಂದ್ರೆ ಅವರು ಕರ್ಮ ಮಾರ್ಗವನ್ನೇ ಹೇಳ್ತಾರೆ. ಆದ್ದರಿಂದ ಅವರ ಪ್ರಕಾರ ಯಾಗಾದಿರೇವ ಧರ್ಮ ಅಂತ ಹೇಳಿದ್ರು. ಇನ್ನು ಮನು ಮುಂತಾದಂತಹ ಸ್ಮೃತಿಕಾರರು ಧರ್ಮವನ್ನ ವಿಭಿನ್ನವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಉದಾಹರಣೆಗೆ ಅಲ್ಲಿ ದಶಕಂ ಧರ್ಮ ಲಕ್ಷಣಂ ಅಂತ ಬರ್ತದೆ. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀಹಿ ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮ ಲಕ್ಷಣಂ. ಮನು ಅಂದ್ರೆ ಏನಂತ ಹೇಳಿದ್ದಾರೆ? ಅಲ್ಲಿ 10 ಗುಣಗಳನ್ನ ಧರ್ಮ ಅಂತ ಹೇಳ್ಬಿಟ್ರು. ಧೃತಿ, ಕ್ಷಮ, ದಮಃ, ಅಸ್ತೇಯಂ, ಶೌಚ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯಾ, ಸತ್ಯಂ, ಅಕ್ರೋಧ, ದಶಕಂ ಧರ್ಮ ಲಕ್ಷಣ. ಮೊದಲನೇದಾಗಿ ಧೃತಿ. ಧೃತಿ ಎಂಬ ಶಬ್ದಕ್ಕೆ ಧೈರ್ಯ ಅಂತ ಅರ್ಥ. ಕ್ಷಮ, ಉಳಿದವರ ದೋಷವನ್ನ ಮನ್ನಿಸಿ ಬಿಡುವುದು, ಕ್ಷಮಿಸುವುದು ಕ್ಷಮ. ಧೃತಿ ಕ್ಷಮ. ದಮಃ, ದಮ ಎಂಬ ಶಬ್ದಕ್ಕೆ ಬಹಿರಿಂದ್ರಿಯ ನಿಗ್ರಹ ಎಂಬ ಅರ್ಥ. ಬಾಹ್ಯೇಂದ್ರಿಯಗಳನ್ನ ನಿಗ್ರಹಿಸುವಂಥದ್ದು ದಮ. 2 ಶಬ್ದಗಳನ್ನ ಪಾರಿಭಾಷಿಕ ಶಬ್ದವಾಗಿ ಬಳಕೆ ಮಾಡಿದ್ದಾರೆ, ದಮಃ ಮತ್ತು ಶಮಃ. ದಮಃ ಎಂಬ ಶಬ್ದಕ್ಕೆ ಬಾಹ್ಯೇಂದ್ರಿಯಗಳ ನಿಗ್ರಹ, ಶಮಃ ಎಂಬ ಶಬ್ದಕ್ಕೆ ಅಂತರಿಂದ್ರಿಯಗಳ ನಿಗ್ರಹ, ಅಂದ್ರೆ ಮನಸ್ಸಿನ ನಿಗ್ರಹ ಶಮ ಅಂತ ಹೇಳಲ್ಪಡುತ್ತದೆ. ದಮಃ ಅನ್ನುವಂಥದ್ದು ಬಾಹ್ಯೇಂದ್ರಿಯಗಳು. ಉದಾಹರಣೆಗೆ ಪಂಚ ಜ್ಞಾನೇಂದ್ರಿಯಗಳು ಅಂತ ಏನ್ ಕರಿತೇವೆ, ಇದರ ನಿಗ್ರಹವನ್ನ ಅಥವಾ ಕಂಟ್ರೋಲ್, ಸಂಯಮನ, ಇದನ್ನ ದಮಃ ಅಂತ ಹೇಳ್ತಾರೆ. ಧೃತಿ ಕ್ಷಮಾ ದಮೋಹ ಅಸ್ತೇಯ. ಅಸ್ತೇಯ ಅಂದ್ರೆ ಕದಿಯದೇ ಇರುವಂಥದ್ದು. ಸ್ಥೇಯ ಅಂದ್ರೆ ಕದಿಯುವಂಥದ್ದು, ಅಸ್ತೇಯ ಕದಿಯದೇ ಇರುವಂಥದ್ದು. ಅಸ್ತೇಯದ ವಿಚಾರವಾಗಿ ಮತ್ತು ಇಲ್ಲಿ ಹೇಳಿರುವಂತಹ 10 ದಶಕಂ ಧರ್ಮ ಲಕ್ಷಣಂ ಅಂತ ಏನ್ ಹೇಳಿದ್ದಾರೆ, ಇದರಲ್ಲಿ ಅನೇಕ ವಿಚಾರಗಳು ನಮಗೆ ಯೋಗಶಾಸ್ತ್ರದಲ್ಲೂ ಕಂಡು ಬರ್ತದೆ. ಅದನ್ನ ಆಮೇಲೆ ಚರ್ಚೆ ಮಾಡೋಣ. ಇಲ್ಲಿ ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ. ಶೌಚಂ ಶುದ್ಧತೆ, ಕ್ಲೆನ್ಲಿನೆಸ್. ಇದು ಬಾಹ್ಯ ಮತ್ತು ಅಂತರ 2 ಶೌಚವನ್ನ ಹೇಳಿದ್ದಾರೆ. ಶೌಚಂ ಇಂದ್ರಿಯ ನಿಗ್ರಹ, ಸಂಯಮ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಂದ್ರಿಯ ನಿಗ್ರಹ ನಾಮ ಸಂಯಮ. ಇಂದ್ರಿಯಕ್ಕೆ ಬಹಿರ್ಮುಖವಾದಂತಹ ಪ್ರವೃತ್ತಿ ಇರ್ತದೆ, ಅದು ಇನ್ನು ಹೆಚ್ಚು ಬೇಕು ಅಂತ ಬಯಸ್ತಾ ಇರ್ತದೆ. ಆದ್ರೆ ನಮ್ಮ ವಿವೇಚನೆಯಿಂದ ನಾವು ಎಲ್ಲಿ ಎಷ್ಟನ್ನ ಉಪಯೋಗಿಸ್ಬೇಕು ಅನ್ನೋದನ್ನ ನಿರ್ಣಯ ಮಾಡುವಂಥದ್ದು ಇಂದ್ರಿಯ ನಿಗ್ರಹ. ಧೀಹಿ, ಧೀಹಿ ನಾಮ ಧೀ ತ ದ ಧ. ಧೀಹಿ ಧಿಯೋ ಯೋನಃ ಪ್ರಚೋದಯಾತ್. ಧೀಶಕ್ತಿ, ನಮ್ಮ ಪ್ರಜ್ಞಾಶಕ್ತಿಯನ್ನ ಪ್ರಚೋದಿಸುವಂತ ಗಾಯತ್ರಿ ಮಂತ್ರದಲ್ಲಿ ಕೇಳ್ತೇವಲ್ಲ, ಅದೇ ಥರನೇ ಇಲ್ಲಿ ಧೀಶಕ್ತಿಯನ್ನ ಉಲ್ಲೇಖ ಮಾಡಿದ್ದಾರೆ. ಧೀಹಿ ವಿದ್ಯಾ. ವಿದ್ಯಾ ನಾಮ ಜ್ಞಾನ. ಧೀಹಿ ವಿದ್ಯಾ ಸತ್ಯಂ. ಯಥಾರ್ಥವಾದಂತಹ ವಿಚಾರವನ್ನ ತಿಳಿಸುವಂಥದ್ದು.
ಧೀಹಿ ವಿದ್ಯಾ ಸತ್ಯಂ ಅಕ್ರೋಧ, ಕೋಪಿಸಿಕೊಳ್ಳದೆ ಇರುವಂಥದ್ದು. ದಶಕಂ ಧರ್ಮ ಲಕ್ಷಣಂ ಎಂಬುದಾಗಿ ತುಂಬಾ ಸುಂದರವಾಗಿ ಧರ್ಮದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದರೆ ಮೀಮಾಂಸಕರು ಅಂದ್ರೆ ಅಂದ್ರೆ ಏನರ್ಥ? ಅಲ್ಲಿ ದರ್ಶನದಲ್ಲಿ ಭಾರತೀಯ ದರ್ಶನಗಳು ಒಟ್ಟು 6. ಮೊದಲನೇದು ಸಾಂಖ್ಯ ಯೋಗ, ನ್ಯಾಯ ವೈಶೇಷಿಕ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ನ್ಯಾಯ ವೈಶೇಷಿಕ ವೈಶೇಷಿಕ, ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ. ಇಲ್ಲಿ ಎರಡೆರಡು ದರ್ಶನಗಳನ್ನ ಒಂದು ಗುಂಪಾಗಿ ಪರಿಗಣಿಸ್ತಾರೆ. ಯಾಕಂದ್ರೆ ಅವರ ಸಿದ್ಧಾಂತಗಳು ಹೆಚ್ಚು ಕಡಿಮೆ ಹೊಂದಿಕೊಳ್ತದೆ. ಸಾಂಖ್ಯ ಯೋಗ ಈ ಎರಡು ದರ್ಶನಗಳು ಯುಗಲ ಅಥವಾ ಜೋಡಿ ದರ್ಶನಗಳು ಅಂತ ಹೇಳ್ಬೋದು. ಸಾಂಖ್ಯ ಯೋಗವು ಒಂದು ಜೋಡಿ, ನ್ಯಾಯ ವೈಶೇಷಿಕ ಒಂದು ಗುಂಪು, ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಒಂದು ಗುಂಪು. ಹೆಚ್ಚು ಕಡಿಮೆ ಒಂದು 80% ಇವರ ವಿಚಾರಗಳು ಹೊಂದ್ಕೊಳ್ತದೆ. ಇನ್ನು ಕೆಲವೊಂದು ವಿಚಾರದಲ್ಲಿ ಸಂಪೂರ್ಣ ಭೇದ ಇದೆ. ಈ ಪೂರ್ವ ಮೀಮಾಂಸಾ ಅನ್ನುವಂಥದ್ದು ಅವರ ಪ್ರಕಾರ ಕರ್ಮ ಸಿದ್ಧಾಂತವನ್ನ ಅವರು ಹೆಚ್ಚು ಹೇಳ್ತಾರೆ. ಅವರು ವೇದದ ತಾತ್ಪರ್ಯಾರ್ಥವು ಕರ್ಮಯೋಗವೇ ವೇದದ ತಾತ್ಪರ್ಯಾರ್ಥ ಅನ್ನುವಂಥದ್ದು ಅವರ ವಿಚಾರ. ಇದನ್ನ ಜೈಮಿನಿ ಮಹರ್ಷಿಗಳು ಸುಮಾರು ಒಂದು 1000 ಸೂತ್ರಗಳಲ್ಲಿ ಈ ಪೂರ್ವಮೀಮಾಂಸಾ ನಿಯಮಗಳನ್ನ ಬರೆದಿದ್ದಾರೆ. ಜೈಮಿನಿ ಮಹರ್ಷಿಗಳು ಈ ಪೂರ್ವಮೀಮಾಂಸಾ ಸೂತ್ರದ ಆ ನಿಯಮದ ಮೊದಲನೆಯ ನಿಯಮವೇ ಯಾಗಾದಿರೇವ ಧರ್ಮ. ಯಾಗಾದಿಹಿ, ಇಲ್ಲಿ ಧರ್ಮ ಶಬ್ದವನ್ನ ನಾವು ಇದಮಿತ್ತಂ ಅಂತ ಯಾರೂ ಹೇಳಲಿಲ್ಲ. ಎಲ್ಲರೂ ಕೂಡ ಧರ್ಮದ ವ್ಯಾಖ್ಯಾನವನ್ನ ಮಾಡಿದ್ರೆ ಹೊರತು ಧರ್ಮವು ಇದೇ ಧರ್ಮ, ಇದನ್ನ ಹೊರತುಪಡಿಸಿ ಇನ್ನೊಂದಿಲ್ಲ ಅಂತ ಯಾರೂ ಹೇಳಲೇ ಇಲ್ಲ. ಯಾಕಂದ್ರೆ ಧರ್ಮ ಶಬ್ದಕ್ಕೆ ಸ್ವಯಂ ಸಂಸ್ಕೃತ ಭಾಷೆಯಲ್ಲಿಯೇ ಇನ್ನೊಂದು ಶಬ್ದ ಇಲ್ಲ. ದಿಸ್ ಇಸ್ ಅನ್ಡಿಫೈನಬಲ್. ಅದು ವರ್ಣನಾತೀತವಾದಂತಹ ಒಂದು ತತ್ವ ಅಥವಾ ಒಂದು ವಿಚಾರ. ಆದ್ದರಿಂದ ಈ ಧರ್ಮ ಶಬ್ದಕ್ಕೆ ತುಂಬಾ ಜಿಜ್ಞಾಸೆ ನಡೆದಿದೆ. ಧರ್ಮ ಎಂಬ ಶಬ್ದವು ಅದಕ್ಕೆ ಪರ್ಯಾಯ ಶಬ್ದವನ್ನು ಇನ್ನೊಂದು ಸಂಸ್ಕೃತ ಭಾಷೆಯಲ್ಲಿಯೇ ಇಲ್ಲ, ಉಳಿದ ಭಾಷೆಯಲ್ಲಿ ಬಿಟ್ಬಿಡಿ. ಆದ್ದರಿಂದ ಹಿಂದೂ ಧರ್ಮ ಅಂತ ಹೇಳುವಾಗ ಉಳಿದಂಥದ್ದೆಲ್ಲವೂ ಕೂಡ ಮತ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಅದೊಂದು ಮತಿಯಿಂದ ಬಂದದ್ದು. ತನ್ನ ಬುದ್ಧಿಯಿಂದ ಒಬ್ಬ ವ್ಯಕ್ತಿ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿದಂತಹ ಒಂದಷ್ಟು ವಿಚಾರಗಳ ಸಂಕಲನ ಆಗಿರ್ತದೆ. ಆದ್ರೆ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಇದರ ವಿಶೇಷತೆ ಇದೇ ಕಾರಣ. ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಅಂತ ಇಲ್ಲ, ಒಬ್ಬ ವ್ಯಕ್ತಿಯಿಂದ ಆರಂಭ ಆಯಿತು ಅನ್ನುವಂತಹ ವಿಚಾರ ಇಲ್ಲ. ಎರಡನೇದು ಒಂದು ಗ್ರಂಥ, ಧರ್ಮ ಗ್ರಂಥ ಅಂತ ಇಲ್ಲ. ಹಾಗೆಯೇ ಒಂದೇ ದೇವರು ಅಂತನೂ ಇಲ್ಲ. ಹೌದು, ಒಂದು ಯಾಕೋ ಇಲ್ಲ, ಒಂದೇ ದೇವರು ಅಂತನೂ ಇಲ್ಲ. ಏನಾಯ್ತು? ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ಬಂತು, ಅದಕ್ಕೋಸ್ಕರ. ಅಲ್ಲ, ನನಗೆ ಇಲ್ಲಿ ಡಿಸ್ಪ್ಲೇ ಆಯ್ತು. ಕೇಳ್ತಾ ಉಂಟಲ್ಲ ಮೇಡಮ್? ಕೇಳ್ತಾ ಇದೆ. ಸೊ ಒಬ್ಬ ವ್ಯಕ್ತಿ, ಒಂದು ಗ್ರಂಥ, ಒಂದು ಕಾಲದಿಂದ ಆರಂಭ ಆಯ್ತು ಅಂತ ಇಲ್ಲ. ಹಾಗೆಯೇ ಒಂದೇ ದೇವರು ಅಂತ ಇಲ್ಲ. ಈ ರೀತಿ ಬಹು ವಿಧವಾದಂತಹ ಮಾರ್ಗವನ್ನ ಹೇಳುತ್ತದೆ. ಮತ್ತು ಗಮ್ಯಸ್ಥಾನವು ಒಂದೇ ಅಂತ ಹೇಳುದಿಲ್ಲ.
ತಮಗೆ ಇಷ್ಟ ಬಂದಂತಹ ವಿಚಾರವನ್ನ ಸೇರಿಸಿಕೊಂಡು ಅಥವಾ ಆ ವಿಚಾರವನ್ನ ಮನಗಂಡು ಮುಂದೆ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಅನೋಭದ್ರ ಕೃತವೋ ಎಂತು ವಿಶ್ವತಃ ಅದರಲ್ಲಿ ಏನ್ ಹೇಳ್ತಾರೆ, ಅನೋಭದ್ರಾಹ ಕೃತವೋ ಎಂತು ವಿಶ್ವತಃ, ನಮಗೆ ವಿಭಿನ್ನ ಮಾರ್ಗಗಳ ಮೂಲಕ ಒಳ್ಳೆಯ ವಿಚಾರಗಳು ಬರ್ಲಿ ಅಂದ್ರೆ ವಿ ಆರ್ ಓಪನ್ ಮೈಂಡೆಡ್, ನಾವು ಮುಕ್ತ ಮನಸ್ಸಿನವರು ಅನ್ನುವಂತಹ ವಿಚಾರ ಆ ಮಂತ್ರದಲ್ಲಿದೆ. ಆದ್ರೆ ಇಲ್ಲಿ ಇವರು ಹೇಳ್ತಾ ಇರುವಂತದ್ದು ಅನೇಕ ಮಾರ್ಗಗಳಿದೆ. ಸೊ ಒಂದೇ ಮಾರ್ಗ ಅಂತಿಲ್ಲ, ಅನೇಕ ಮಾರ್ಗಗಳಿದೆ. ಸುಂದರವಾದಂತಹ ಒಂದು ಸುಭಾಷಿತ ಉಂಟಲ್ಲ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಸೊ ಮಾರ್ಗಗಳು ಅನೇಕ. ಆದ್ದರಿಂದ ಧರ್ಮ ಶಬ್ದಕ್ಕೆ ತುಂಬಾ ವಿಸ್ತೃತವಾದಂತಹ ಅರ್ಥ ಇದೆ. ಧಾರಣಾತ್ ಧರ್ಮ ಇತ್ಯಾಹುಹು, ಧರ್ಮೋ ಧಾರಯತೆ ಪ್ರಜಾಹ. ಧರ್ಮ ಅನ್ನೋ ಶಬ್ದಕ್ಕೆ ಧಾರಣಾತ್, ಇದು ಧರಿಸ್ತದೆ. ಧರ್ಮ ಇತ್ಯಾಹುಹು, ಧರ್ಮೋ ಧಾರಯತೆ ಪ್ರಜಾಹ, ಪ್ರಜೆಗಳನ್ನ ಈ ವ್ಯವಸ್ಥೆಯನ್ನ ಧಾರಣೆ ಮಾಡುತ್ತದೆ, ಆದ್ದರಿಂದ ಇದಕ್ಕೆ ಧರ್ಮ ಅಂತ ಹೆಸರು. ಈ ರೀತಿ ಅನೇಕರು ಅನೇಕ ಮುಖವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಸಂಸ್ಕೃತದಲ್ಲಿಯೇ ಧರ್ಮ ಶಬ್ದಕ್ಕೆ ಪರ್ಯಾಯ ಶಬ್ದ ಮತ್ತೊಂದಿಲ್ಲ. ಅದೊಂದು ವಿಶಿಷ್ಟವಾದಂತಹ ಪರಿಕಲ್ಪನೆ. ಸೊ ಇಲ್ಲಿ ಧರ್ಮ ಶಬ್ದವನ್ನ ಶಂಕರಾಚಾರ್ಯರು ಹೀಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು. ಹೇತು ಅನ್ನೋ ಶಬ್ದಕ್ಕೆ ಕಾರಣಂ ಅಂತ ಅರ್ಥ, ಬೀಜಂ. ಪ್ರಾಣಿಗಳು, ಪ್ರಾಣಿಗಳು ಅಂದ್ರೆ ಎಲ್ಲ ಜೀವಿಗಳು ಅಂತ ಅರ್ಥ. ಪ್ರಾಣಃ ಅಸ್ಯ ಅಸ್ತಿ ಇತಿ ಪ್ರಾಣಿ. ಯಾವ ಚೈತನ್ಯವು ಒಂದು ಶರೀರದಲ್ಲಿದೆಯೋ, ಅದು ಇರುವೆಯಿಂದ ಹಿಡಿದು ಯಾವುದೇ ರೀತಿಯ ಶರೀರ ಇರ್ಬೋದು, ಪ್ರಾಣಿನ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು. ಈಗ ಈ ಎರಡು ಮಾರ್ಗಕ್ಕೆ ಮತ್ತೊಮ್ಮೆ ಬರಬೇಕಾಗ್ತದೆ. ಯಾವುದು? ಪ್ರವೃತ್ತಿ ಲಕ್ಷಣ ಮಾರ್ಗ ಮತ್ತು ನಿವೃತ್ತಿ ಲಕ್ಷಣ ಮಾರ್ಗ. ಪ್ರವೃತ್ತಿ ಲಕ್ಷಣ ಮಾರ್ಗದ ಫಲ ಏನು ಅಂದ್ರೆ ಅಭ್ಯುದಯ. ಈಗ ಪರಿಶ್ರಮ ಮಾಡ್ತೇವೆ, ಪರಿಶ್ರಮ ಮಾಡಿದಾಗ ನಮ್ಗೊಂದಷ್ಟು ಫಲ ಸಿಗ್ತದೆ, ಇದು ಅಭ್ಯುದಯ. ಒಂದಷ್ಟು ಸತ್ಕರ್ಮಗಳನ್ನು ಮಾಡ್ತೇವೆ, ಪುಣ್ಯ ಸಂಚಯ ಮಾಡ್ಕೊಳ್ತೇವೆ, ಇದು ಅಭ್ಯುದಯ. ಇದೆಲ್ಲವೂ ಕೂಡ ಲೌಕಿಕ ಮತ್ತು ಅಲೌಕಿಕವಾದಂತಹ ಪುಣ್ಯ ಸಂಗ್ರಹ ಅಥವಾ ಲೌಕಿಕವಾದಂತಹ ಇಷ್ಟಾರ್ಥ ಪ್ರಾಪ್ತಿ, ಇದೆಲ್ಲವೂ ಕೂಡ ಅಭ್ಯುದಯ ಅಂತ ಹೇಳಲ್ಪಡ್ತಾರೆ. ನಿಶ್ರೇಯಸಂ ಅಂದ್ರೆ ಶ್ರೇಯೋ ಮಾರ್ಗದಲ್ಲಿ ಯಾರು ಮುಕ್ತಿಯನ್ನು ಪಡ್ಕೊಳ್ತಾರೋ ಅದು ನಿಶ್ರೇಯಸ ಅಂತ ಹೇಳ್ತಾರೆ. ಸೊ ಪ್ರಾಣಿಗಳು ಅಥವಾ ಜೀವಿಗಳು ಪ್ರವೃತ್ತಿ ಮಾರ್ಗವನ್ನ ಆಶ್ರಯಿಸಿ ಅದರಂತೆ ಮುಂದುವರಿದರೆ ಅವರಿಗೆ ಅಭ್ಯುದಯ ಫಲ ಸಿಗ್ತದೆ. ಧರ್ಮ ಮಾರ್ಗದ ಮೂಲಕ ಮುಂದುವರೆದ್ರೆ ಅಭ್ಯುದಯ ಫಲ ಸಿಗ್ತದೆ. ಅಭ್ಯುದಯ ಅನ್ನೋ ಶಬ್ದಕ್ಕೆ ಐಹಿಕ ಮತ್ತು ಆಮುಷ್ಮಿಕ ಫಲ. ಐಹಿಕ ಫಲ, ಈಗ ಉದಾಹರಣೆಗೆ ನಾವು ಪರಿಶ್ರಮದಿಂದ ಒಂದಷ್ಟು ಹಣವನ್ನ, ಧನ ಕನಕ ವಸ್ತು ವಾಹನಗಳನ್ನ ಪಡ್ಕೊಳ್ತೇವೆ. ಇದು ಅಭ್ಯುದಯದಲ್ಲಿ ಏನ್ ಮೇಡಮ್? ಅಭ್ಯುದಯದಲ್ಲಿ ಎರಡು ಹೇಳಿದ್ರು. ಅಭ್ಯುದಯದಲ್ಲಿ ಐಹಿಕ ಮತ್ತು ಆಮುಷ್ಮಿಕ ಫಲ. ಐಹಿಕ ಫಲ ಅಂದ್ರೆ ಈ ಲೋಕದಕ್ಕೆ ಸಂಬಂಧಪಟ್ಟಂತಹ ಸುಖ ಸಾಧನೆಗಳನ್ನ ಪಡ್ಕೊಳ್ಳುವಂಥದ್ದು, ಧನ ಕನಕ ವಸ್ತು ವಾಹನಗಳನ್ನ ಪಡ್ಕೊಳ್ಳುವಂಥದ್ದು, ಇದು ಐಹಿಕ ಫಲ. ಆಮುಷ್ಮಿಕ ಫಲ, ಆಮುಷ್ಮಿಕ ಫಲ ಅಂದ್ರೆ ಸ್ವರ್ಗಾದಿ ಲೋಕಗಳನ್ನ ಪಡ್ಕೊಳ್ಳುವಂಥದ್ದು. ಇದು ಕೂಡ ಎಲ್ಲಿ ಬರ್ತದೆ? ಪ್ರವೃತ್ತಿ ಲಕ್ಷಣದಲ್ಲೇ ಬರ್ತದೆ. ಪ್ರವೃತ್ತಿ ಲಕ್ಷಣವು ಈಗಿನ ಪ್ರಯೋಜನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮುಂದೆ ನನಗೆ ಸ್ವರ್ಗಾದಿ ಫಲ ಸಿಗ್ಲಿ ಅಂತ ಹೇಳಿ ಮಾಡುವಂತಹ ಯಜ್ಞ ಯಾಗಾದಿಗಳಾಗ್ಬಹುದು ಅಥವಾ ಸತ್ಕರ್ಮಗಳಾಗಬಹುದು, ಎಲ್ಲವೂ ಕೂಡ
ಈ ಪ್ರವೃತ್ತಿ ಲಕ್ಷಣಕ್ಕೆ ಬರ್ತದೆ, ಅಭ್ಯುದಯ ಅಂತಾನೆ ಕರೆಸ್ಕೊಳ್ಬರ್ತದೆ. ಸೊ ಅಭ್ಯುದಯಕ್ಕೆ ಎರಡು ಪುನರ್ಜನ್ಮಕ್ಕೆ, ಮುಂದಿನ ಜನ್ಮಕ್ಕೆ ಅದು ಬರ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಹಾ, ನಮ್ಗೆ ಮುಂದೆ ಒಳ್ಳೇದಾಗ್ಲಿ, ನನಗೆ ಅಥವಾ ನಮ್ಮ ಸಂತತಿಗೆ ಅಥವಾ ನಮ್ಮ ಪೂರ್ವಜರಿಗೆ ಒಳ್ಳೇದಾಗ್ಲಿ, ಸದ್ಗತಿ ಆಗ್ಲಿ ಅಂತ ಹೇಳಿ ಮಾಡುವಂತಹ ಕರ್ಮಗಳಾಗಿರುವುದು, ಇವೆಲ್ಲವೂ ಕೂಡ ಅಭ್ಯುದಯ ಅಂತಾನೆ ಹೇಳಲ್ಪಡ್ತದೆ. ಅಭ್ಯುದಯ. ಹ, ಅಭ್ಯುದಯವು ಎರಡು ಮುಖ, ಒಂದು ಐಹಿಕ ಫಲ, ಇನ್ನೊಂದು ಆಮುಷ್ಮಿಕ ಫಲ. ಈ ಎರಡೂ ಕೂಡ ಅಭ್ಯುದಯಗಳು. ಇನ್ನು ನಿಶ್ರೇಯಸ ಮಾರ್ಗ, ಯಾರು ಶ್ರೇಯೋ ಮಾರ್ಗದಲ್ಲಿ ಹೋಗ್ತಾರೋ ಅವರಿಗೆ ಮೋಕ್ಷ ಎಂಬಂತಹ ಫಲ ಇರ್ತದೆ. ಮೋಕ್ಷ ಫಲದಲ್ಲಿ ಅವರಿಗೆ ಪುನರಾವೃತ್ತಿ ಇರುವುದಿಲ್ಲ, ಅಂದ್ರೆ ಪುನಃ ಜನನ ಮರಣ ಎಂಬಂತಹ ಚಕ್ರಕ್ಕೆ ಅವರು ಸಿಲುಕುವುದಿಲ್ಲ. ಅದು ಆತ್ಯಂತಿಕ ಫಲ ಅಂತ ಹೇಳಲ್ಪಡ್ತದೆ. ಇನ್ನು ಇಲ್ಲಿ ಪ್ರವೃತ್ತಿ ಲಕ್ಷಣ ಮಾರ್ಗದಲ್ಲಿ ಅಭ್ಯುದಯ ಸಿಗ್ತದೆ, ಅವರಿಗೆ ಐಹಿಕ ಫಲಗಳು ಅಥವಾ ಆಮುಷ್ಮಿಕ ಫಲಗಳು, ಎರಡೂ ಫಲಗಳು ಪುನಃ ಪುನಃ ಸಂಸಾರದಲ್ಲಿಯೇ ಸಂಚರಿಸುವಂತೆ ಮಾಡ್ತದೆ. ಸುಖ ಕೊಡ್ತದೆ, ಆದ್ರೆ ಆ ಸುಖವು ಆತ್ಯಂತಿಕ ಸುಖ ಅಲ್ಲ, ತಾತ್ಕಾಲಿಕ ಸುಖ. ಹೀಗೆ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯಹ ಸಹ ಧರ್ಮ. ಸೊ ಜೀವಿಗಳು ಅಭ್ಯುದಯವನ್ನ ಪಡಿಬೇಕು ಎಂಬಂತೆ ಪ್ರವೃತ್ತಿ ಲಕ್ಷಣವನ್ನ ಮಾರ್ಗವನ್ನ ಆಶ್ರಯಿಸುವಂಥದ್ದು, ಅದು ಕೂಡ ಧರ್ಮ. ಹಾಗೆಯೇ ಮೋಕ್ಷವನ್ನ ಪಡಿಬೇಕು ಎಂಬಂತೆ ನಿವೃತ್ತಿ ಲಕ್ಷಣವನ್ನ ಆಶ್ರಯಿಸುವಂಥದ್ದು ಕೂಡ ಧರ್ಮ ಅಂತ ಹೇಳಿ ಫಲಗಳನ್ನ ಕೇಂದ್ರವಾಗಿಟ್ಕೊಂಡು ಮಾರ್ಗಭೂತವಾದಂತಹ ಧರ್ಮವನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಸರಿ ಆಯ್ತಾ ಮೇಡಮ್? ಈಗ ಇದು ಬ್ರಾಹ್ಮಣ ಅದಿದೆಯಲ್ಲ, ಬ್ರಾಹ್ಮಣಾದ್ಯೈಹಿ ವರ್ಣಿಭಿಃ ಆಶ್ರಮಿಭಿಶ್ಚ ಶ್ರೇಯೋರ್ಥಿಭಿಃ ಅನುಷ್ಠೀಯಮಾನಃ ದೀರ್ಘೇಣ ಕಾಲೇನ. ಈ ಧರ್ಮ ಎಂಥದ್ದು ಅಂದ್ರೆ ಬ್ರಾಹ್ಮಣಾದ್ಯೈಹಿ ವರ್ಣಿಭಿಃ. ಪ್ರಾಚೀನ ಕಾಲದಲ್ಲಿ ವರ್ಣ ವ್ಯವಸ್ಥೆ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಣ ವ್ಯವಸ್ಥೆ ಇತ್ತು. ವರ್ಣ ವ್ಯವಸ್ಥೆಯಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳಿ ಗೀತಾಚಾರ್ಯ ಹೇಳಿದ್ದಾರೆ. ಗುಣ ಮತ್ತು ಕರ್ಮ ಇದನ್ನ ಆಧರಿಸಿ ಒಬ್ಬ ವ್ಯಕ್ತಿ ಯಾವ ವರ್ಣದವನು ಅಂತ ಹೇಳಿ ನಿರ್ಣಯ ಮಾಡಲಾಗ್ತಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣಾದ್ಯೈಹಿ ವರ್ಣಿಭಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬಂತಹ 4 ವರ್ಣದವರು, ಇವರಿಂದ ಅನುಷ್ಠೀಯಮಾನಃ ಆಶ್ರಮಿಭಿಶ್ಚ. ಆಶ್ರಮಿಭಿ ಅಂದ್ರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಈ ರೀತಿ 4 ಆಶ್ರಮ ವ್ಯವಸ್ಥೆ, 4 ವರ್ಣ ವ್ಯವಸ್ಥೆ. ಸಂಕ್ಷೇಪವಾಗಿ ಹೇಳುವುದಾದ್ರೆ ವರ್ಣ ಆಶ್ರಮ ವ್ಯವಸ್ಥೆಯಿಂದ ಅನುಷ್ಠಾನ ಮಾಡಲ್ಪಡುವಂತಹ ವಿಚಾರವು ಧರ್ಮ. ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯಿಂದ ಅನುಷ್ಠಾನ ಮಾಡಲ್ಪಡುವಂಥದ್ದೇ ಧರ್ಮ. ಆಶ್ರಮಿಭಿಶ್ಚ ಶ್ರೇಯೋರ್ಥಿಭಿಃ ಅನುಷ್ಠೀಯಮಾನಃ ದೀರ್ಘೇಣ ಕಾಲೇನ. ದೀರ್ಘಕಾಲವಾಗಿ, ಯಾವುದೋ 1-2 ದಿನ ಅಂತಲ್ಲ, ತಮ್ಮ ಜೀವನ ಪೂರ್ತಿ ಯಾವ ಧರ್ಮವನ್ನ ನಂಬಿ ಬದುಕ್ತಾರೋ, ಪ್ರವೃತ್ತಿ ಲಕ್ಷಣ ಆಗ್ಬೋದು ಅಥವಾ ನಿವೃತ್ತಿ ಲಕ್ಷಣವಾಗ್ಬೋದು, ಈ ಎರಡೂ ಕೂಡ ಅವರವರ ನಂಬಿಕೆಯನ್ನ ಆಧರಿಸಿ ಅನುಷ್ಠಾನ ಮಾಡಲ್ಪಡುವಂತಹ ವಿಚಾರ. ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯಿಂದ ದೀರ್ಘಕಾಲ ಅನುಷ್ಠಾನ ಮಾಡಲ್ಪಡುವಂತದ್ದೇ ಧರ್ಮ. ಎಸ್.
ಈಗ ಸರಿ. ಇದ್ರಲ್ಲಿ ಪ್ರವೃತ್ತಿ ಮತ್ತು ನಿವೃತ್ತಿ ಲಕ್ಷಣ ಬರುತ್ತೆ ಅಂತ. ಎರಡು ಬರ್ತದೆ. ಓಕೆ. ಓಕೆ. ಅನುಷ್ಠಾತೃಣಾಂ ಕಾಮೋದ್ಭವಾತ್. ಈಗ ಎರಡೂ ಧರ್ಮದ ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡುದು. ಪ್ರವೃತ್ತಿ ಲಕ್ಷಣ ಧರ್ಮ ಅಂದ್ರೇನು, ಅದರಲ್ಲಿ ಎಂತಹ ವಿಚಾರಗಳಿರ್ತದೆ, ನಿವೃತ್ತಿ ಲಕ್ಷಣ ಧರ್ಮ ಅಂದ್ರೇನು, ಅದರಲ್ಲಿ ಯಾರು ಅಧಿಕಾರಿಗಳು. ಇಲ್ಲಿ ಸಂಸ್ಕೃತದಲ್ಲಿ ಅಧಿಕಾರಿ ಶಬ್ದದ ಪ್ರಯೋಗವನ್ನು ಮಾಡ್ತಾರೆ. ಅಧಿಕಾರಿ ಅಂದ್ರೆ ಆಫೀಸರ್ ಅನ್ನುವಂಥ ಅರ್ಥ ಅಲ್ಲ. ಯಾರು ಯಾವ ಕಾರ್ಯಕ್ಕೆ ಯುಕ್ತನೋ, ಸೂಕ್ತನೋ, ಅರ್ಹನೋ ಅಂಥ ಅರ್ಹನಿಗೆ ಅಧಿಕಾರಿ ಎಂಬುದಾಗಿ ಹೇಳುತ್ತಾರೆ. ಸರಿ. ಸೊ ಇಲ್ಲಿ ಅಧಿಕಾರಿಯನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಬ್ರಾಹ್ಮಣಾದ್ಯೈಹಿ ವರ್ಣಿಭಿ, ಇವರು ಅಧಿಕಾರಿಗಳು. ಈ ಅಧಿಕಾರಿಗಳಿಂದ ಅನುಷ್ಠಾನ ಮಾಡಲ್ಪಡುವಂಥದ್ದು ಧರ್ಮ ಎಂಬುದಾಗಿ ಇಲ್ಲಿ ಅನುಬಂಧ ಚತುಷ್ಟಯವನ್ನ ಹೇಳಿದ್ದಾರೆ. ಅನುಬಂಧ ಚತುಷ್ಟಯ ಅಂದ್ರೆ ವಿಷಯ, ಪ್ರಯೋಜನ, ಸಂಬಂಧ ಮತ್ತು ಫಲ. ಯಾವ ಒಂದು ಗ್ರಂಥಾಧ್ಯಯನದ ಸಂದರ್ಭದಲ್ಲಾಗ್ಲಿ ಆರಂಭದಲ್ಲಿ ಶಾಸ್ತ್ರೀಯವಾಗಿ ಅನುಬಂಧ ಚತುಷ್ಟಯವನ್ನ ಹೇಳಬೇಕು ಅನ್ನುವಂಥದ್ದು ನಿಯಮ. ಉದಾಹರಣೆಗೆ ಈಗ ಯೋಗಶಾಸ್ತ್ರ ಅಂತ ತೆಗೆದುಕೊಳ್ಳೋಣ. ಯೋಗಶಾಸ್ತ್ರದಲ್ಲಿ ಅನುಬಂಧ ಚತುಷ್ಟಯವನ್ನ ಹೇಳ್ತಾರೆ. ಅಂದ್ರೆ ಈ ಶಾಸ್ತ್ರವು ಯಾವ ವಿಷಯವನ್ನ ಹೇಳ್ತದೆ, ಇದು ವಿಷಯ ಮೊದಲನೇದು. ಎರಡನೇದು ಅಧಿಕಾರಿ. ಈ ಶಾಸ್ತ್ರವನ್ನ ಅಧ್ಯಯನ ಮಾಡಲಿಕ್ಕೆ ಯಾರು ಅರ್ಹನು, ಯಾರು ಯೋಗ್ಯನು, ಇದು ಎರಡನೇ ವಿಚಾರ. ಅಧಿಕಾರಿ. ಸಂಬಂಧ. ಸಂಬಂಧ ಎರಡು ಮೂರು ಮುಖಗಳಲ್ಲಿ ಹೇಳಲ್ಪಡ್ತದೆ. ಸಂಬಂಧವನ್ನ ವಿಷಯ ಮತ್ತು ಅಧಿಕಾರಿಗೆ ಯಾವ ರೀತಿಯ ಸಂಬಂಧ, ವಿಷಯ ಮತ್ತು ಫಲಕ್ಕೆ ಯಾವ ರೀತಿಯ ಸಂಬಂಧ, ಈ ರೀತಿ ಸಂಬಂಧಗಳನ್ನ ಜೋಡಿಸುವಂಥದ್ದು. ನಾಲ್ಕನೇ ವಿಚಾರ ಪ್ರಯೋಜನಂ ಅಥವಾ ಫಲಂ. ಈ ಶಾಸ್ತ್ರವನ್ನ ಓದಿದ್ರೆ ಏನು ಫಲ, ಈ ನಾಲ್ಕು ಅಂಶಗಳನ್ನ ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಇಲ್ಲಿ ಶಾಸ್ತ್ರೀಯವಾಗಿ ಶಂಕರಾಚಾರ್ಯರು ಗೀತಾಶಾಸ್ತ್ರದ ಅನುಬಂಧ ಚತುಷ್ಟಯವನ್ನೇ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂಬುದು ಅನೇಕರ ವಿಚಾರ. ಇಲ್ಲಿ ಪ್ರವೃತ್ತಿ ಲಕ್ಷಣ ಮತ್ತು ನಿವೃತ್ತಿ ಲಕ್ಷಣ ಎಂಬಂಥದ್ದು ಈ ಗೀತಾಶಾಸ್ತ್ರದ ವಿಷಯ. ಇನ್ನು ಅಧಿಕಾರಿ. ಅಧಿಕಾರಿ ಯಾರು? ಪ್ರವೃತ್ತಿ ಲಕ್ಷಣಕ್ಕೆ ಪ್ರೇಯಸ್ವಿ ಅಧಿಕಾರಿ, ನಿವೃತ್ತಿ ಲಕ್ಷಣಕ್ಕೆ ಶ್ರೇಯಸ್ವಿ ಅಧಿಕಾರಿ. ಪ್ರವೃತ್ತಿ ಲಕ್ಷಣಕ್ಕೆ ಪ್ರೇಯಸ್ವಿ, ನಿವೃತ್ತಿ ಲಕ್ಷಣಕ್ಕೆ ಶ್ರೇಯಸ್ವಿ ಅಧಿಕಾರಿಯಾಗಿರ್ತಾನೆ. ಇನ್ನು ಸಂಬಂಧ. ಸಂಬಂಧ ಇಲ್ಲಿ ವಿಷಯ ಮತ್ತು ಅಧಿಕಾರಿಗೆ ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ, ಬೋಧ್ಯ ಬೋಧಕ ಭಾವ ಸಂಬಂಧ ಅಂತ ಹೇಳಿ ಅನೇಕ ಮುಖವಾಗಿ ಸಂಬಂಧಗಳನ್ನ ಹೇಳಬಹುದು. ಅಂದ್ರೆ ಅಧಿಕಾರಿಯು ಈ ವಿಷಯವನ್ನ ತಿಳಿದುಕೊಳ್ಳುವುದರ ಮೂಲಕ ನಿಶ್ಚಿತವಾದಂತಹ ಫಲವನ್ನ ಪಡಿತಾನೆ. ಅವನಿಗೆ ಬೇಕಾದಂತಹ ಮಾರ್ಗದರ್ಶನ ಇಲ್ಲಿ ಸಿಗ್ತದೆ. ಉದಾಹರಣೆಗೆ ಪ್ರೇಯಸ್ವಿ ಆದಂಥವನು ಈ ಪ್ರೇಯೋ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬೇಕಾದಂತಹ ಸೂಚನೆಗಳು ಅವನಿಗೆ ಈ ಗ್ರಂಥದಿಂದ ಸಿಗ್ತದೆ. ಬೋಧ್ಯ ಬೋಧಕ ಭಾವ ಸಂಬಂಧ, ಪ್ರಾಪ್ಯ ಪ್ರಾಕ ಬೋಧಕ. ಹ. ಇನ್ನು ಕೊನೆಯ ವಿಚಾರ ಪ್ರಯೋಜನ. ಏನು ಪ್ರಯೋಜನ ಓದಿದ್ರೆ? ಫಲಂ. ಪ್ರೇಯಸ್ವಿ ಆದಂಥವನಿಗೆ ಅಭ್ಯುದಯ ಫಲ, ಶ್ರೇಯಸ್ವಿ ಆದಂಥವನಿಗೆ ನಿಶ್ರೇಯಸ ಫಲ. ಈ ರೀತಿ ನಾಲ್ಕು ಅಂಶಗಳನ್ನ ಗೀತಾಶಾಸ್ತ್ರ ಪಠಣದಿಂದ ಸಿಗುವ ಪ್ರಯೋಜನ. ಹಾ, ಇಬ್ಬರಿಗೂ ಫಲ ಸಿಗ್ತದೆ.
ಧರ್ಮವು ಎರಡು ಮುಖವಾಗಿದೆ, ಅಥವಾ ಈ ಪ್ರಾಣಿಗಳು, ಈ ಜೀವಿಗಳು ಕೂಡ ಎರಡು ವಿಭಾಗವಾಗಿದೆ. ಮೊದಲನೇ ವಿಭಾಗ ಪ್ರಯೋ ವಿಭಾಗ ಅಥವಾ ಪ್ರವೃತ್ತಿ ಲಕ್ಷಣ ವಿಭಾಗ, ಎರಡನೇದು ನಿವೃತ್ತಿ ಲಕ್ಷಣ ವಿಭಾಗ. ಈ ನಿವೃತ್ತಿ ಲಕ್ಷಣ ವಿಭಾಗದಲ್ಲಿ ಕೇವಲ ಮನುಷ್ಯರು, ಅದರಲ್ಲೂ ಕೂಡ ಯೋಗಿಗಳು ಮಾತ್ರ ಇಲ್ಲಿ ಬರ್ತಾರೆ. ಪ್ರವೃತ್ತಿ ಲಕ್ಷಣ ಧರ್ಮದಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲ ಪ್ರಕಾರದ ಜೀವಿಗಳು, ಮನುಷ್ಯನನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಜೀವಿಗಳು ಇಲ್ಲೇ ಬರ್ತದೆ. ಯಾಕಂದ್ರೆ ಅವರಿಗೆ ಯಾವುದು ಇನ್ಸ್ಟಿಂಕ್ಟ್ ಇದೆ, ಅಥವಾ ಮೂಲ ಪ್ರವೃತ್ತಿ ಮಾತ್ರ ಇದೆ, ವಿವೇಚನೆ ಇರುವುದಿಲ್ಲ. ಈಗ ಒಂದು ಇರುವೆ ಅಂದ್ರೆ ಅದು ತನ್ನ ಜೀವನದಲ್ಲಿ ಏನ್ ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ತದೆ, ಪ್ರೋಗ್ರಾಮ್ಡ್ ಆಗಿ ಬಂದಿರ್ತದೆ. ಅದಕ್ಕೆ ಮತ್ತಿನ್ನೊಂದನ್ನು ಯೋಚನೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವುದಿಲ್ಲ. ಆದ್ದರಿಂದ ಜೀವಿಗಳನ್ನ ಇನ್ಸ್ಟಿಂಕ್ಟ್ ಬೇಸ್ಡ್ ಲೈಫ್ಸ್ ಅಥವಾ ಮೂಲ ಪ್ರವೃತ್ತಿಯನ್ನ ಮಾತ್ರ ಹೊಂದಿರುವಂತಹ ಜೀವಿಗಳು ಎಂಬುದಾಗಿ ಮೊದಲನೇ ವಿಭಾಗ. ಹಾಗೆಯೇ ಇಂಟೆಲಿಜೆನ್ಸ್ ಬೇಸ್ಡ್ ಅಥವಾ ಇಂಟೆಲಿಜೆನ್ಸ್ ಡ್ರಿವನ್ ಲೈಫ್ಸ್ ಅಂತ ಹೇಳಿ ಎರಡನೇ ವಿಭಾಗ. ಬುದ್ಧಿಮತ್ತೆ ಇರ್ತದೆ, ಕೆಲವೊಂದು ಪ್ರಾಣಿಗಳಿಗೆ ಬುದ್ಧಿಮತ್ತೆ ಇರ್ತದೆ. ಸ್ವಲ್ಪ ಅದಕ್ಕೆ ಒಂದಷ್ಟು ಟ್ರೈನಿಂಗ್ ಕೊಟ್ರೆ ಅಥವಾ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರೆ ಅದು ತಿಳ್ಕೊಳ್ತದೆ ಕೆಲವೊಂದು ಪ್ರಾಣಿಗಳು. ಸೊ ಇನ್ಸ್ಟಿಂಕ್ಟು ಮತ್ತು ಇಂಟೆಲಿಜೆನ್ಸ್. ನಾಯಿ ಬರುತ್ತೆ ಇದ್ರಲ್ಲಿ. ನಾಯಿ ಬರ್ತದೆ, ಮತ್ತೆ ಈ ರೀತಿಯ ಕೆಲವೊಂದು ಪ್ರಾಣಿಗಳು ತಮ್ಮ ವಿಚಾರವನ್ನು ಅವುಗಳಿಗೆ ಹೇಳ್ಕೊಟ್ರೆ ಅರ್ಥ ಆಗ್ತದೆ. ಇಂಟೆಲಿಜೆಂಟ್ ಬೇಸ್ಡ್ ಅಲ್ಲಿ ಮನುಷ್ಯ ಬರ್ತಾನಲ್ಲ, ಅವನು ಮನುಷ್ಯ ಕೊನೆಯಲ್ಲಿ ಬರ್ತಾನೆ, ಇಂಟ್ಯೂಷನ್ ಬೇಸ್ಡ್ ಅಲ್ಲಿ ಬರ್ತಾನೆ. ಅವನಿಗೆ ವಿವೇಕ ಅನ್ನುವಂತಹ ಶಕ್ತಿ ಇದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀರಕ್ಷೀರ ವಿವೇಕ ಅಂತ ಹೇಳ್ತಾರಲ್ಲ, ಹಂಸಕ್ಕಿದೆ ಅಂತ ಹೇಳ್ತಾರೆ. ಹಂಸವು ನೀರು ಮತ್ತು ಹಾಲನ್ನ ಸೇರಿಸಿಟ್ರೆ ಬರೀ ಹಾಲನ್ನು ತೆಗೆದುಕೊಳ್ತದ. ಈಗ ಆ ಪ್ರಾಣಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಈ ಕೆಲವೊಂದು ವಿಚಾರಗಳು ಕೇವಲ ಗ್ರಂಥಗಳಿಂದ ನಮಗೆ ವಿಚಾರ ತಿಳಿತದೆ. ಈಗಿನ ಹಂಸದಲ್ಲಿ ಆ ವಿಚಾರ ಇಲ್ಲ ಅಂತ ಹೇಳ್ತಾರೆ. ನನಗೆ ಅಷ್ಟು ಮಾಹಿತಿ ಇಲ್ಲ. ನಿಮ್ಗೇನಾದ್ರೂ ಈ ವಿಚಾರಕ್ಕೆ ಮಾಹಿತಿ ಇದೆಯಾ ಮೇಡಮ್? ಏನೇ ವಿಷಯದಲ್ಲಿ ಹೇಳಿ ಸರ್. ಈ ಹಂಸವು ಹಾಲು ಮತ್ತು ನೀರನ್ನ ಸೇರಿಸಿಟ್ರೆ ಬರೀ ಹಾಲನ್ನ ಸ್ವೀಕರಿಸ್ತದಂತೆ. ಅದು ನಾನು ಹಂಸಯಾನ ಕಾದಂಬರಿ ಬರೆಯುವಾಗ ಸ್ವಲ್ಪ ಸ್ಟಡಿ ಮಾಡಿದ್ದೆ. ನಂದು ಹಂಸಯಾನ ಕಾದಂಬರಿ ಅದಕ್ಕೆ ಮಾಸ್ತಿ ಪುರಸ್ಕಾರ ಬಂತಲ್ಲ. ಸೊ ಅದನ್ನ ಬರೆಯುವಾಗ ನಾನು ಹಂಸ ಕ್ಷೀರ ನ್ಯಾಯದ ಬಗ್ಗೆ ಶ್ರೀಯುತ ತೋಳ್ಪಾಡಿ ಅವರನ್ನು ಮತ್ತೆ ಬೇರೆ ಬೇರೆ ಸೋರ್ಸ್ ಅನ್ನ ಹುಡುಕಿದ್ದೆ. ಅಪ್ಪನ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಿದ್ದೆ. ಹಂಸಾಯ ವಿದ್ಮಹೆ ಹಂಸ ಈ ಶ್ಲೋಕದ ಬಗ್ಗು ಕಾದಂಬರಿಯಲ್ಲಿ ಬರುತ್ತೆ, ಅದೊಂದು ಅಧ್ಯಾಯದಲ್ಲಿ ನಂದು. ಅದ್ರಲ್ಲಿ ನಾನು ಸ್ಟಡಿ ಮಾಡಿದಾಗ ನಂಗೆ ಪೂರ್ತಿ ಅದು ಅಧ್ಯಾತ್ಮ ಒಳಗೆ ದಕ್ಕಲಿಲ್ಲ ಆಕ್ಚುಲಿ. ಹಾಗಾಗಿ ಕಾದಂಬರಿ ಬಿಳಿ ಹಂಸಕ್ಕೆ ಹೋಗದೆ ಕರಿ ಹಂಸದಲ್ಲಿ ನಿಂತಿತ್ತು ಅಂತ ಒಂದು ನಂಗೆ ಅನ್ಸಿತ್ತು. ಯಾಕಂದ್ರೆ ಆ ಎಂಡಿಂಗ್ ಆಗಿದ್ದು ಹಾಗೆ. ಅಂದ್ರೆ ನಾನು ಅಂದ್ರೆ ಅಲ್ಲಿ ಹುಡುಕ್ಲಿಕ್ಕೆ ಒಬ್ಳು ಹೋಗೋದು ಬಿಳಿ ಹಂಸಕ್ಕೆ, ಸಿಗುದು ಬೇರೆ ಹಂಸ, ಕರಿ ಹಂಸ ಆಗುತ್ತೆ. ಅದು ಮೋಸ್ಟ್ಲಿ ನನ್ಗೂ ದಕ್ಲಿಲ್ಲ, ಅದಕ್ಕೆ ಹಾಗೆ ನಿಂತಿತ್ತು ಅನ್ಕೊಂಡೆ. ಅಂದ್ರೆ ಅದ್ರಲ್ಲಿ ನಾನು ಹುಡುಕಿದಾಗ ಸಿಕ್ಕಿದ್ರೆ ಹಂಸ ಕ್ಷೀರದಲ್ಲಿ ಹಂಸ ಎಷ್ಟು ಪ್ಯೂರ್ ಆಗಿರತ್ತೆ ಅಂದ್ರೆ, ಅದು ನಾನು ಹೀಗೆ ಗೂಗಲ್ ರಿಸರ್ಚ್ ನೋಡಿದಾಗ್ಲೂ ಹಂಸ ಮೂಲ ಹಂಸಗಳು ಇವಲ್ಲ, ಗೀಸು ಇವೆಲ್ಲ ಅಲ್ಲ, ಅವು ತುಂಬಾ ಶುದ್ಧವಾಗಿರ್ತವೆ. ಅವರ ಮೈಯಲ್ಲಿ ಅವುಗಳು ಕೊಳೆಯನ್ನು ಸಹಿಸೋದಿಲ್ಲ. ಹೀಗಾಗಿ ಮನುಷ್ಯರ ಒಂದು ಸಂಪರ್ಕದಿಂದ ಅವು ದೂರ ಇರ್ತವೆ. ಮನುಷ್ಯರ ಹತ್ರ ಹೋದ್ರು ಅವು ಅಟ್ಯಾಕ್ ಮಾಡಕ್ ಬರುತ್ತೆ. ಪ್ಯೂರ್ ಹಂಸಗಳು ಅವು ತುಂಬಾ ಎಸರ್ಟಿವ್ ಆಗಿ ಅಟ್ಯಾಕ್ ಮಾಡ್ತಾರೆ ಮುಟ್ಲಿಕ್ಕೆ ಹೋದ್ರೆ. ನಾನು ವಿಡಿಯೋನು ನೋಡಿದ್ದೇನೆ ಅದ್ರದ್ದು. ಹಾಗಿರುವಾಗ ಅವು ತುಂಬಾ ಪರಿಶುದ್ಧವಾಗಿರೋಕ್ ಇಷ್ಟಪಡ್ತವೆ. ಮನುಷ್ಯರ ಸಕಲ ಜೀವಿಗಳ ಟಚ್ ಇಂದ ದೂರ. ಹಾಗಾಗಿ ಅಂತ ಪರಿಶುದ್ಧತೆ ಇದೆ ಅನ್ನೋದಕ್ಕೆ ಆರೋಪಿಸಲು ಮತ್ತು ಅಷ್ಟು ಪರಿಶುದ್ಧ ಶಕ್ತಿ ಇರುವ ಹಂಸಗಳು ಮೊದ್ಲಿದ್ವು. ಈಗ ವಿಷಯ ಇದು ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲಾ ಪ್ರಾಣಿಗಳು ಸ್ವಲ್ಪ ಪರಿಶುದ್ಧತೆಯಿಂದ ಹೊರಗೆ ಬರ್ತಾ ಇವೆ ಅನ್ಸ್ತಾ ಇದೆ ನಂಗೆ. ಹಂಸ ಒಂದೇ ಅಲ್ಲ, ನಾವು ಒಂದೇ ಅಲ್ಲ, ಹಂಸ ಕೂಡ
ಅಂದ್ರೆ ಅದ್ರಲ್ಲೂ ಆ ಒಂದು ವೇದ ಮಾಡೋದು ಅದೊಂದು ಕಾಲ್ಪನಿಕ ಇದ್ರಲ್ಲೇ ಇದೆ, ಅಂದ್ರೆ ಆ ಕಾಲಘಟ್ಟಕ್ಕೆ ಸೀಮಿತ ಆಗಿದೆ ಅಂತ ನನ್ಗೆ ಅದನ್ನ ಮಾಡುವಾಗ ಅನ್ಸಿದ್ದು. ಸುಮಾರು ರಿಸರ್ಚ್ ಮಾಡಿದ್ದೀರಿ ಈ ವಿಷಯದಲ್ಲಿ, ಹಂಸದ ವಿಷಯದಲ್ಲಿ. ಹಂಸಯಾನ ಬರೆಯುವಾಗ ಅದನ್ನು ಓದಿದ್ದು ಸರ್. ಹಾ ಉತ್ತಮ. ಹಾಗಾದ್ರೆ ಈ ಹಂಸ ಅನ್ನುವಂಥದ್ದು ಇದು ಕಾಲ್ಪನಿಕವೋ ಅಥವಾ ಇದು ಹಿಂದೆ ಇದ್ದಂತಹ ಒಂದು ವಿಚಾರವೋ? ಇರ್ಬೋದು ಅಂತ ನಂಗೆ ತುಂಬಾ ಜನ ಹೇಳಿದ್ರು. ಆದ್ರೆ ಅಂದ್ರೆ ಹನ್ನಲ್ಲ, ಅಧ್ಯಾತ್ಮಕ್ಕೆ ಹಂಸಕ್ಕೆ ತುಂಬಾ ನೇರ ಇದೆ. ಸೋಹಂ ಹಂಸ ಅಂತ ಹೇಳ್ತಾರೆ ಅಂತ, ಅದನ್ನು ನಾನು ಓದಿದ್ದೆ ಅದ್ರಲ್ಲಿ. ಆದ್ರೆ ಆ ಒಂದು ಮಟ್ಟಕ್ಕೆ ಹೋಗಕ್ಕೆ ಅದು ಈಗ ಹಾಗೆ ಈಗಿನ ನಮ್ಮ ಕಣ್ಣಿಗೆ ಬೀಳುವ ಹಂಸ ಅಲ್ಲ ಅದು ಅಂತ ನನ್ಗೆ ಅನ್ಸಿತ್ತು. ಸರಿ ಫೈನ್ ಮೇಡಮ್. ಸೊ ಇಲ್ಲಿ ಈ 4 ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ವಿಷಯ ಇಂಟೆಲಿಜೆಂಟ್ ಬೇಸ್ಡ್, ಇಂಟ್ಯೂಷನ್ ಬೇಸ್ಡ್. ಈ 3 ಜೀವಗಳು ಪ್ರೇಯಸ್ಸಿಗೆ ಬರ್ತವೆ, ಯೋಗಿಗಳು ಮಾತ್ರ ಮೋಕ್ಷಕ್ಕೆ ಶ್ರೇಯಸ್ಸಿಗೆ ಹೋಗ್ತಾರೆ. ಇಂಟ್ಯೂಷನ್ ಅನ್ನುವಂಥದ್ದು ದೈವದತ್ತವಾಗಿ ಮನುಷ್ಯನಿಗೆ ಇರ್ತದೆ. ಹೌದು. ಆದ್ರೆ ಅದನ್ನ ಜಾಗೃತ ಮಾಡಿಕೊಳ್ಳುವಂಥದ್ದು ಯೋಗಿ ಮಾತ್ರ. ನಾನು ಮಹಾಬ್ರಾಹ್ಮಣದಲ್ಲಿ ಓದಿದ್ನಲ್ಲ, ಪ್ರಭಾವ ಅಂಡ್ ಸಿದ್ಧಿ ಅಂತ. ಸ್ಟೇಟಸ್ ಅಲ್ಲಿ ನೋಡಿದೆ, ಅದು ಓದ್ತಾ ಇದ್ದೀನಿ. ಹಾಗೆ ದೇವುಡು ಅವರದ್ದು. ಅದ್ರಲ್ಲಿ ಪ್ರಭಾವ ಮನುಷ್ಯ ಹುಟ್ಟುವಾಗ್ಲಿರುವ ಇಂಟ್ಯೂಷನ್. ಅವನದನ್ನು ಸಿದ್ಧಿಸಿಕೊಂಡ್ರೆ, ಡೆವಲಪ್ ಮಾಡಿಕೊಂಡ್ರೆ, ಲೈಕ್ ಪ್ರವೃತ್ತಿ ಲಕ್ಷಣದ ಮೂಲಕ ಅದರಲ್ಲಿ ಶ್ರೇಯಸ್ವಿ ಆಗೋಕೆ ಹೊರಟಾಗ ಅವನಿಗೆ ಆ ಸಿದ್ಧಿ ಬರುತ್ತೆ ಅಂತ ನಂಗೆ ಅನಿಸ್ತು ಈಗ. ಸೊ ಈ ಇಂಟ್ಯೂಷನ್ ಬೇಸ್ಡ್ ಲೈಫ್ ಅಲ್ಲಿ ಮನುಷ್ಯ ಮಾತ್ರ ಬರ್ತಾನೆ. ಅಲ್ಲೊಂದು ಶ್ಲೋಕ ಇದೆ, ಏನು ಉದೀರಿತೋರ್ಥ ಪಶುನಾಭಿ ಗೃಹ್ಯತೆ, ಅದಲ್ಲ, ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಏಕೋ ವಿವೇಕೋ ಅಧಿಕೋ ಮನುಷ್ಯೇ ತೇನೈವ ಹೀನಃ ಪಶುಭಿಃ ಸಮಾನಃ. ಅದಿಲ್ಲದವನು ಪಶುವಿಗೆ ಸಮಾನ. ಆಹಾರ ನಿದ್ರಾ ಭಯ ಮೈಥುನ, ಈ 4 ಅಂಶಗಳು ಎಲ್ಲ ಜೀವಿಗಳಿಗೂ ಉಂಟು. ಹೊಟ್ಟೆ ಹಸಿಯುತ್ತೆ, ನಿದ್ರೆ ಬರ್ತದೆ, ಭಯ ಆಗ್ತದೆ, ಜೀವಕ್ಕೆ ಏನಾದ್ರೂ ಸ್ವಲ್ಪ ಸಂಕಷ್ಟ ಇದೆ ಅನ್ನುವಾಗ ಭಯ ಆಗ್ತದೆ. ಮೈಥುನ ಕ್ರಿಯೆ, ಸಂತಾನ ವೃದ್ಧಿ, ಇವೆಲ್ಲವೂ ಎಲ್ಲ ಜೀವಿಗಳಿಗೂ ಉಂಟು. ಆದರೆ ಏಕೋ ವಿವೇಕೋ ಅಧಿಕೋ ಮನುಷ್ಯನಿಗಿರುವಂತಹ ಒಂದು ವಿಶೇಷವಾದ ಶಕ್ತಿ ವಿವೇಕ ಶಕ್ತಿ, ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರಲ್ಲ. ಸತ್ ಅಸತ್, ಯಾವುದು ಸರಿ ಯಾವುದು ತಪ್ಪು, ಇದು ಮನುಷ್ಯನಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಏಕೋ ವಿವೇಕೋ ಹ್ಯಧಿಕೋ ಮನುಷ್ಯ ತೇನೈವ ಹೀನಃ ಪಶುಭಿಃ ಸಮಾನಃ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಮೇಡಮ್. ತೊಂದ್ರೆ ಇಲ್ಲ. ಅಲ್ಲಿ ಕಾಲೇನ ದೀರ್ಘೇಣ ಕಾಲೇನ ಅಲ್ಲಿವರೆಗೆ ಆಗಿದೆ ಚರ್ಚೆ. ಅನುಷ್ಠಾತ್ರಣ ಇದು ಮುಂದಿನ ಚರ್ಚೆ. ಸರಿ ಸರಿ, ಧನ್ಯವಾದ. ಧನ್ಯವಾದ ಮೇಡಮ್. ಅದು ನೀವು ಬರೆದು ಕಳಿಸಿದಾಗ ಅಲ್ಲಿ ಅಥವಾ ಮುಂದಿನ ಬಾರಿ ಚರ್ಚೆ ಮಾಡಿದಾಗ್ಲೂ ಹೇಗಾಗ್ತದೆ? ಯಾಕಂದ್ರೆ ನನಗೆ ಸ್ವಲ್ಪ ಟೈಪಿಂಗ್ ಕನ್ನಡದ್ದು ಅಷ್ಟು ಅಭ್ಯಾಸ. ನೀವು ಹೀಗೆ ಮಾಡಿ, ನಂಗೆ ಮುಂದಿನ ಬಾರಿ ಅದರಲ್ಲಿ ಏನ್ ತಪ್ಪಿದೆ ಹೇಳಿಬಿಡಿ ಕ್ಲಾಸ್. ಸರಿ ಸರಿ, ಟೈಪ್ ಮಾಡೋದು ಬೇಡ, ನಾನು ನಿಮ್ಗೆ ಕಳಿಸಿರ್ತೇನೆ, ನೀವು ಮಾರ್ಕ್ ಮಾಡಿ ಇಟ್ಕೊಂಡು ನಂಗೆ ಹೇಳಿದ್ರು ಆಗ್ತದೆ. ಖಂಡಿತ ಖಂಡಿತ. ಧನ್ಯವಾದ ಮೇಡಮ್. ನಮಸ್ತೆ. ಆರೋಗ್ಯ ಅಲ್ಲ? ನೀವೆಲ್ಲ ಆರೋಗ್ಯ? ಆರಾಮ್. ಸರಿ ಮೇಡಮ್, ನಮಸ್ತೆ. ಮುಂದಿನ ವಾರ ಸಿಗೋಣ. ಆಯ್ತು.